ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ವಿದ್ಯಾರ್ಥಿಗಳೇ, ಧಾರವಾಡದ ಕ್ಲಾಸಿಕ್ ಎಜುಕೇಶನ್ ಸಂಸ್ಥೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತಾ, ನಾನು ನಿಮ್ಮ ಭೂಗೋಳಶಾಸ್ತ್ರದ ಉಪನ್ಯಾಸಕನಾಗಿ ಈ ಒಂದು ಸಂಸ್ಥೆಯಲ್ಲಿ ನಿರಂತರವಾಗಿ ಬಹು ವರ್ಷಗಳಿಂದ ಬೋಧನೆಯನ್ನು ಮಾಡುತ್ತಾ ಬಂದಿದ್ದೇನೆ. ನಿಮಗೆ ಒಂದು ಸುದ್ದಿ, ಏಪ್ರಿಲ್ 10 ತಾರೀಕಿನಂದು ಅಗ್ನಿವೀರ್ ಎನ್ನುವಂತ ಬ್ಯಾಚ್ ಅನ್ನ ಈ ಒಂದು ಸಂಸ್ಥೆ ಕಡೆಯಿಂದ ಪ್ರಾರಂಭಿಸಲಾಗಿದೆ. ನಿಮ್ಮ ಪ್ರತಿಯೊಂದು ಸ್ನೇಹಿತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಕಾರಣ ಇಲ್ಲಿ ಉತ್ತಮ ನುರಿತ ಶಿಕ್ಷಕರ ತಂಡದೊಂದಿಗೆ ಪ್ರಾರಂಭಿಸಲಾದಂತ ಒಂದು ಅಗ್ನಿವೀರ್ ಬ್ಯಾಚ್ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಪ್ರತಿಯೊಂದು ಸ್ನೇಹಿತರಿಗೆ ತಪ್ಪದೇ ಹಂಚಿಕೊಳ್ಳಿ ಅಂತ ಹೇಳುತ್ತಾ, ಇವತ್ತಿನ ತರಗತಿಯಲ್ಲಿ ನಾವು ಯಾವುದರ ಕುರಿತು ಅಧ್ಯಯನ ಮಾಡೋಣ ಅಂತಂದ್ರೆ, ಪ್ರಿಯ ವಿದ್ಯಾರ್ಥಿಗಳೇ, ವೆರಿ ಇಂಪಾರ್ಟೆಂಟ್, ಭಾರತದ ದ್ವೀಪಗಳು. ನಿಮಗೆ PC ಇಂದ ಹಿಡಿದು DC ತನಕ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಇವತ್ತು ಮಾಡುವ ದ್ವೀಪಗಳು, ಭಾರತದ ದ್ವೀಪಗಳಿಂದ ಪ್ರಶ್ನೆಗಳು ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ. ಕೊನೆ ತನಕ ನನ್ನ ವಿಡಿಯೋವನ್ನು ನೋಡಿ ಅಂತ ಹೇಳುತ್ತಾ, ಹಾಗಾದರೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಮ್ಮ ಸ್ನೇಹಿತರೊಂದಿಗೆ ತಪ್ಪದೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ, ಬನ್ನಿ ತರಗತಿಗೆ ಹೋಗೋಣ. ಭಾರತದ ದ್ವೀಪಗಳು. ಅದರಲ್ಲಿ ನಿಮಗೆ ಗೊತ್ತು, ಭಾರತ ಅಂತ ಬಂದಾಗ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಒಂದು ಪರ್ಯಾಯ ದ್ವೀಪವಾಗಿದ್ದು, ಪರ್ಯಾಯ ದ್ವೀಪವೆಂದು ಕರೆಯಲು ಕಾರಣ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ. ಹೀಗೆ ದಕ್ಷಿಣ ಭಾರತವು ತಲೆ ಕೆಳಗಾದ ತ್ರಿಕೋನಾಕಾರದ ಪರ್ಯಾಯ ದ್ವೀಪದಲ್ಲಿ ಇರುವ ಇದರಲ್ಲಿ ಬಂಗಾಳ ಕೊಲ್ಲಿಯ ಭಾಗದಲ್ಲಿ ಅಂಡಮಾನ್ ನಿಕೋಬಾರ್ ಎನ್ನುವ ದ್ವೀಪಗಳನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪಶ್ಚಿಮದಲ್ಲಿರುವ ಅರಬ್ಬಿ ಸಮುದ್ರ, ಆಮೇಲೆ ಇಲ್ಲಿ ಇನ್ನೊಂದು ಲಕ್ಕಡಿವೆ ಸಮುದ್ರ ಅಂತ ಬರುತ್ತೆ. ಅರಬ್ಬಿ ಸಮುದ್ರ, ಲಕ್ಕಡಿವೆ ಸಮುದ್ರದ ಭಾಗದಲ್ಲಿ ಬರುವ ಲಕ್ಷದ್ವೀಪಗಳು. ಹೀಗೆ ನಿಮಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಲ್ಲಿ ಕೇಳುವ ಪ್ರಶ್ನೆಗಳು ನಿಮಗೆ ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ. ಇವತ್ತಿನ ತರಗತಿಯನ್ನು ಸಂಪೂರ್ಣವಾಗಿ ಕೇಳಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನೋಡೋಣ. ಇಲ್ಲಿ ಬಂಗಾಳ ಕೊಲ್ಲಿಯ ಆಗ್ನೇಯ ಭಾಗದಲ್ಲಿ ಬರ್ತಕ್ಕಂಥ ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಅರಬ್ಬಿ ಸಮುದ್ರದ ಈ ಕಡೆ ವಾಯುವ್ಯ ಭಾಗದಲ್ಲಿ ಬರ್ತಕ್ಕಂಥ ಭಾರತದ ನೈಋತ್ಯ ಭಾಗದಲ್ಲಿ ಬರ್ತಕ್ಕಂಥ ಲಕ್ಷದ್ವೀಪಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಭಾರತದಲ್ಲಿ 2 ಪ್ರಮುಖ ದ್ವೀಪಗಳ ಗುಂಪು ಇವೆ. ಒಂದು ನಿಮಗೆ ಗೊತ್ತು, ಬಂಗಾಳ ಕೊಲ್ಲಿ ಶಾಖೆಯ ಗುಂಪಿನ ದ್ವೀಪಗಳು, ಅರಬ್ಬಿ ಸಮುದ್ರ ಶಾಖೆಯ ಗುಂಪಿನ ದ್ವೀಪಗಳು ಅಂತ ನಾವು ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಬಂಗಾಳ ಕೊಲ್ಲಿಯ ದ್ವೀಪಗಳು ಅಂತ ನಾವು ತೆಗೆದುಕೊಂಡಾಗ, ಬಂಗಾಳ ಕೊಲ್ಲಿ ದ್ವೀಪದಲ್ಲಿ ಒಟ್ಟು 572 ದ್ವೀಪಗಳನ್ನು ನಾವು ನೋಡ್ತೀವಿ. ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕಾಗತ್ತೆ, ಅಕ್ಯುರೇಟ್ ಆಗಿ ನಾವು ಹೇಳಕ್ಕಾಗಲ್ಲ. ಹೀಗೆ 572 ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥ ಬಂಗಾಳ ಕೊಲ್ಲಿಯಲ್ಲಿ ಸರಿಸುಮಾರು, ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತು, ನಮ್ಮ ಭಾರತ ಅಕ್ಷಾಂಶದಲ್ಲಿ ಪ್ರಾರಂಭಗೊಳ್ಳುವುದು ಎಲ್ಲಿಂದ ಅಂತ ಬಂದಾಗ, ಪ್ರಿಯ ವಿದ್ಯಾರ್ಥಿಗಳೇ, 6 ಡಿಗ್ರಿ 4-5 ಇಂದ ಪ್ರಾರಂಭ ಆಗುತ್ತೆ ಅಂತ ನಿಮಗೆ ಗೊತ್ತು. ಇಲ್ಲ ನೋಡಿ, ಅಂಡಮಾನ್ ನಿಕೋಬಾರ್ ಇಲ್ಲಿ 6 ಡಿಗ್ರಿ ಅಕ್ಷಾಂಶ ನಾರ್ತ್. ಯಾಕಂದ್ರೆ 0 ಡಿಗ್ರಿ ಸಮಭಾಜಕದಿಂದ ಉತ್ತರಾರ್ಧಗೋಳದಲ್ಲಿ ಬರುವ ಪ್ರತಿಯೊಂದು ಅಕ್ಷಾಂಶಗಳಿಗೆ ನಾವು ಉತ್ತರ ಅಕ್ಷಾಂಶಗಳೆಂದು ಕರೆಯುವ ಕಾರಣ ಇಲ್ಲಿ ಭಾರತ ಪ್ರಾರಂಭವಾಗುವುದು 6 ಡಿಗ್ರಿ 4-5 ಇಂದ. ಗೊತ್ತು, ಇಂದಿರಾ ಪಾಯಿಂಟ್, ಪಿಗ್ಮಿಲಿಯನ್ ಪಾಯಿಂಟ್, ಇನ್ನ ಗ್ರೇಟ್ ನಿಕೋಬಾರ್. ಪ್ರತಿಯೊಂದು ತೋರಿಸ್ತೀನಿ ಮ್ಯಾಪ್ ಅಲ್ಲಿ, ಒಟ್ಟ ಚಿಂತಿಸಬೇಡಿ, ಕಂಪ್ಲೀಟ್ ಸಿಗುತ್ತೆ ನಿಮಗೆ ಇವತ್ತಿನ ಕ್ಲಾಸ್ ಅಲ್ಲಿ. ಪೂರ್ತಿಯಾಗಿ ಕೇಳಿ. 6 ಡಿಗ್ರಿಯಿಂದ ಪ್ರಾರಂಭವಾಗಿ 14 ಡಿಗ್ರಿ ಎಂಡ್ ಆಗುತ್ತೆ. ಎಷ್ಟು ಡಿಗ್ರಿಗೆ? 14 ಡಿಗ್ರಿ. 6 ಡಿಗ್ರಿಯಿಂದ 14 ಡಿಗ್ರಿಗೆ ಏನ್ ಎಂಡ್ ಆಗ್ತಾ ಇದೆ? ಅಕ್ಷಾಂಶದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಅರ್ಥ ಆಗ್ತಿದೆ ಅಲ್ವಾ? ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಓಕೆನಾ? ನೋಡಿ, ನೆಕ್ಸ್ಟ್ ಇಲ್ಲಿ ರೇಖಾಂಶಗಳು ಅಂತ ಬಂದಾಗ ಎಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ರೇಖಾಂಶಗಳು ಅಂತ ಬಂದ್ರೆ, ಪ್ರಿಯ ವಿದ್ಯಾರ್ಥಿಗಳೇ, ಎಷ್ಟು? 92 ಡಿಗ್ರಿ ಈಸ್ಟ್. ಯಾಕಂದ್ರೆ 0 ಡಿಗ್ರಿ ಗ್ರೀನ್ವಿಚ್ ಇಂದ ಈ ಕಡೆ 180 ಡಿಗ್ರಿ ತನಕ ಬರುವ ಎಲ್ಲಾ ರೇಖಾಂಶಗಳನ್ನ ನಾವು ಪೂರ್ವ ರೇಖಾಂಶಗಳು ಅಂತ ಕರಿತೀವಿ. ಹೌದಾ? ಅದೇ ರೀತಿ ನಿಮಗೆ ಗೊತ್ತಲ್ಲ, ಭಾರತ 68 ಡಿಗ್ರಿ ಸ್ಟಾರ್ಟ್ ಆಗುತ್ತೆ ನೋಡಿ, ಪೂರ್ವ ರೇಖಾಂಶ. ಅದರಂಗೆ ಇಲ್ಲಿ ಬನ್ನಿ, ಎಷ್ಟಕ್ಕೆ ಸ್ಟಾರ್ಟ್ ಆಗ್ತಾ ಇದೆ? 92 ಡಿಗ್ರಿ. 68, 69, 70 ಹಿಂಗೆ ಬಂದ್ರೆ 92 ಡಿಗ್ರಿ ಪೂರ್ವ ರೇಖಾಂಶದಿಂದ ಪ್ರಾರಂಭವಾಗಿ 94 ಡಿಗ್ರಿ ಪೂರ್ವ ರೇಖಾಂಶ ಕೊನೆಗೊಳ್ಳುತ್ತೆ. 94 ಡಿಗ್ರಿ ಪೂರ್ವ ರೇಖಾಂಶ ಕೊನೆಗೊಳ್ಳುತ್ತೆ. ಹೀಗೆ ಅಂಡಮಾನ್ ನಿಕೋಬಾರಿನ ಅಕ್ಷಾಂಶ. ಅರ್ಥ ಆಗ್ತಲ್ವಾ? ಇದು ಅಂಡಮಾನ್ ನಿಕೋಬಾರ್ನ ಅಕ್ಷಾಂಶ ಮತ್ತು ರೇಖಾಂಶ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಇಡೀ ದ್ವೀಪ ಸಮೂಹವು ಹವಳದ ದ್ವೀಪಗಳಿಂದ ಕೂಡಿರ್ತಕ್ಕಂಥದ್ದೇ ಇಲ್ಲಿ ಲಕ್ಷದ್ವೀಪಗಳು. ಹವಳದ ದ್ವೀಪಗಳಿಂದ, ಕೋರಲ್ ಐಸ್ಲ್ಯಾಂಡ್ ಅಂತ ಕರಿತೀವಿ, ಕೋರಲ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಇಲ್ಲಿ ಲಕ್ಷದ್ವೀಪಗಳು ಅಂತ ಬಂದಾಗ ಒಟ್ಟು 36 ಪ್ರಮುಖ ದ್ವೀಪಗಳಿದ್ದು, ಅದರಲ್ಲಿ ಜನವಸತಿ ಇರುವ ದ್ವೀಪಗಳು ಕೇವಲ 11. ಉಳಿದ ದ್ವೀಪಗಳಲ್ಲಿ ಜನವಸತಿ ಇರುವುದಿಲ್ಲ, ಕಾರಣ ತುಂಬಾ ಚಿಕ್ಕದಾಗಿ ದ್ವೀಪಗಳು ಇರ್ತವೆ. ತುಂಬಾ ಒಂದು ಪ್ರದೇಶದಲ್ಲಿ ಏನಿರುತ್ತೆ, ಬೇರೆ ಒಂದು ವಿದ್ಯಮಾನದ ಒಂದು ತೊಂದರೆಗಳಿಂದ ಅಲ್ಲಿ ಏನಿರಲ್ಲ, ಆ ಫಿನಾಮಿನಾ ಇರೋದ್ರಿಂದ ಅಲ್ಲಿ ಜನಗಳ ವಸತಿ ಇರಂಗಿಲ್ಲ, ಚಿಕ್ಕ ಚಿಕ್ಕ ದ್ವೀಪಗಳು ಇರ್ತವೆ. 11 ದ್ವೀಪದಲ್ಲಿ ಅಷ್ಟೇ ಜನ ವಾಸ ಮಾಡ್ತಾರೆ.
ಮೀನಕಾಯಿ 153 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಈ ಒಂದು ಸಂಪೂರ್ಣ ದಕ್ಷಿಣ ದ್ವೀಪವಾಗಿದೆ. ಇಲ್ಲಿದೆ ನೋಡಿ, ಈ ಲಕ್ಷದ್ವೀಪದ ದಕ್ಷಿಣಕ್ಕೆ ಬರುತ್ತೆ ದ್ವೀಪ. ಮೀನಕಾಯಿ ಅನ್ನುವಂತ ದ್ವೀಪ ಬರುತ್ತೆ. ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಜಸ್ಟ್ ನಿಮಗೆ ಅದರ ಅಕ್ಷಾಂಶ ರೇಖಾಂಶ ನಾನು ಹೇಳ್ತಾ ಇದ್ದೀನಿ. ಆ ಒಂದು ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ನ ಅಕ್ಷಾಂಶ ರೇಖಾಂಶ ಹೇಳ್ತಾ ಇದ್ದೀನಿ. ಅರೇಬಿಯನ್ ಸಮುದ್ರ ನೋಡಿ, ಇದು ಅರೇಬಿಯನ್ ಸಮುದ್ರದಲ್ಲಿ ಬರ್ತಕ್ಕಂಥದ್ದು. ಲಕ್ಷದ್ವೀಪ ಮತ್ತು ಮೀನಕಾಯಿ ಸೇರಿವೆ. ಇದು ನೋಡಿ 8 ಡಿಗ್ರಿ, ನಿಮಗೆ ಗೊತ್ತಲ್ವಾ? 8 ಡಿಗ್ರಿ ಲ್ಯಾಟಿಟ್ಯೂಡ್ ಬರುತ್ತಲ್ವಾ? 8 ಡಿಗ್ರಿ ಲ್ಯಾಟಿಟ್ಯೂಡ್ ಅಲ್ವಾ ಆ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಅನ್ನ ಬೇರ್ಪಡಿಸೋದು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 8 ಡಿಗ್ರಿಯಿಂದ ಪ್ರಾರಂಭಗೊಳ್ಳುತ್ತೆ ನಾರ್ತ್, ಅಲ್ಲಿಂದ 12 ಡಿಗ್ರಿ ನಾರ್ತ್ ಎಂಡ್ ಆಗುತ್ತೆ. 12 ಡಿಗ್ರಿ ನಾರ್ತ್ ಎಂಡ್ ಆಗುತ್ತೆ ಈ ಪೋರ್ಷನ್ ಅಲ್ಲಿ, ಹೌದಾ? ನೆಕ್ಸ್ಟ್ 71 ಡಿಗ್ರಿ, ಇಲ್ಲಿ ನೋಡಿ 71 ಡಿಗ್ರಿ ಸ್ಟಾರ್ಟ್ ಆಗುತ್ತೆ ಈಸ್ಟ್, 74 ಡಿಗ್ರಿಗೆ ಎಂಡ್ ಆಗುತ್ತೆ, ಹೌದಾ? ಈಸ್ಟ್ ಅಂದ್ರೆ ಪೂರ್ವ ರೇಖಾಂಶ. ಇದು ಲಕ್ಷದ್ವೀಪದ ಒಂದು ಸ್ಥಾನ, ಅಂಡಮಾನ್ ನಿಕೋಬಾರ್ದ ಸ್ಥಾನ. ಯಾವುದರ ಸ್ಥಾನ? ಅಕ್ಷಾಂಶ ಮತ್ತು ರೇಖಾಂಶದ ಸ್ಥಾನ. ಈಗ ಬನ್ನಿ ನೋಡಿ, ಇಲ್ಲಿ ಮೊದಲು ನಾವು ತಗೊಳ್ಳೋಣ ಫಸ್ಟ್ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಇಲ್ಲಿದ ನೋಡಿ, ದಿಸ್ ಇಸ್ ದ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್, ಹೌದಾ? ನೋಡಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಚನೆಯು ಭಾರತದ ಫಲಕ ಮತ್ತು ಬರ್ಮಾ ಫಲಕ. ಇಲ್ಲಿ ಭಾರತದ ಫಲಕ ಇದು, ದಿಸ್ ಇಸ್ ಅ ಇಂಡಿಯನ್ ಪ್ಲೇಟ್, ಈ ಕಡೆ ಬರ್ಮಾ ಪ್ಲೇಟ್. ಇದು ಬಂದು ಭಾರತದಕ್ಕೆ ಹೊಡೆದಾಗ ನಿಮಗೆ ಗೊತ್ತು, ಆಲ್ಫ್ರೆಡ್ ವೆಗನರ್ ಅವರ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ನಿಮಗೆ ಗೊತ್ತಾಗುತ್ತೆ. ಇದು ಭಾರತ ಗೊಂಡ್ವಾನ ಭೂಭಾಗಕ್ಕೆ ಸೇರಿದ್ದು, ಯುರೇಷಿಯಾ ಮೇಲ್ ಬರುತ್ತೆ, ನಡುಕ ತೆತ್ತೀಸ್ ಸಾಗರ ಇರುತ್ತೆ. ಇದು ಭಾರತ ಬಂದಿಂಗ್ ಹೊಡೆದಾಗ ಇಲ್ಲಿ ಹಿಮಾಲಯ ಫಾರ್ಮ್ ಆಗುತ್ತಿಲ್ವ, ಫೋಲ್ಡ್ ಆಗಿ ಮಡಿಕೆ ಪರ್ವತಗಳು ಅಂತ ಕರಿತೀವಿ. ಆ ಫೋಲ್ಡ್ ಹಿಂಗೆ ಕಂಟಿನ್ಯೂಸ್ ಆಗಿ ಈ ಕಡೆ ಬರ್ಮಾ ಅಂದ್ರೆ ಮಯನ್ಮಾರ್, ಅಲ್ಲಿಂದ ಅಂಡಮಾನ್ ನಿಕೋಬಾರ್, ಅಲ್ಲಿಂದ ಇಂಡೋನೇಷ್ಯಾಕ್ಕೆ ಹಾಗೆ ಹೋಗಿದೆ. ಆ ಫೋಲ್ಡ್ ಆಗಿದ್ದು ವಾಟರ್ ಅಲ್ಲಿ ಎದ್ದಿರುವ ಈ ದ್ವೀಪಗಳೇ ಫೋಲ್ಡ್ ಆಗಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಅದಕ್ಕೆ ನೋಡಿಗ ಇಲ್ಲಿ ಇದೆಲ್ಲ ಭೂಕಂಪದ ವಲಯ ಇದು. ಯಾಕಂದ್ರೆ ಎರಡು ಭೂಫಲಕದ ನಡುವೆ ಇರತಕ್ಕಂತ ಫಾಲ್ಟ್ ಝೋನ್, ಹೌದಾ? ಫಾಲ್ಟ್ ಝೋನ್ ಅಲ್ಲಿ ಏನಿರುತ್ತೆ, ಯಾವಾಗ್ಲೂ ಆ ಒಂದು ಫಲಕಗಳ ಘರ್ಷಣೆ ಹಠಾತ್ ಆಗ್ತಿರುತ್ತೆ. ಅವಾಗಲ್ಲಿ ಜ್ವಾಲಾಮುಖಿಗಳು ಭೂಕಂಪ ಆಗೋದು ಸಹಜ. ಹಾಗಾಗಿ ಅಂಡಮಾನ್ ನಿಕೋಬಾರ್ನು ಒಂದೇನಾಗುತ್ತೆ, ಹಿಮಾಲಯದ ಹಾಗೆ ಭೂಕಂಪದ ವಲಯ ಆಗುತ್ತೆ, ಹೌದಾ? ನೋಡಿ ಇಲ್ಲಿ ಭಾರತೀಯ ಫಲಕ ಮತ್ತು ಬರ್ಮಾದ ಫಲಕ ನಡುವೆ ಡಿಕ್ಕಿಯಿಂದ ಉಂಟಾಗಿದೆ ಎಂದು ಹೇಳಲಾಗುತ್ತೆ ಈ ಒಂದು ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಹೌದಾ? ಇವೆರಡು ಯುರೇಷಿಯನ್ ಫಲಕ ಭಾಗಗಳಾಗಿವೆ, ಯುರೇಷಿಯನ್ ಫಲಕದ ಭಾಗಗಳಾಗಿವೆ. ಈ ಭೌಗೋಳಿಕ ಪ್ರಕ್ರಿಯೆ ಹಿಮಾಲಯ ಬೆಳವಣಿಗೆಗೆ ಸಮಾನಾಂತರವಾಗಿದೆ. ಹಿಮಾಲಯ ಯಾವಾಗ ಫೋಲ್ಡ್ ಆಗಿ ಫಾರ್ಮೇಶನ್ ಆಗಿ ಅವಾಗೆ ಇದೇನಾಗಿದೆ ಇಲ್ಲಿ ಹಾಗೆ ಆ ಒಂದು ಸಮಯದಲ್ಲೇ ರಚನೆಯಾಗಿದೆ. ನೋಡಿ, ನೈಋತ್ಯಕ್ಕೆ ವಿಸ್ತರಿಸಿರುವ ಮಯನ್ಮಾರ್ ಅರಕನಿಯೋಮ ಅಂತ ಕರಿತೀವಿ. ಇಲ್ಲಿ ಫೋಲ್ಡ್ ಆಗುತ್ತೆ ಹಿಮಾಲಯ, ಹಿಂಗ್ ಬಂದ್ ಇಲ್ಲಿ ಫೋಲ್ಡ್ ಆಗುತ್ತಲ್ವಾ, ಅದನ್ನ ನಾವು ಅರಕನಿಯೋಮ ಅಂತ ಕರಿತೀವಿ. ಅಲ್ಲಿ ಎಲ್ಲಿ ಬರುತ್ತೆ? ಮಯನ್ಮಾರ್. ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸಹ ಇದಕ್ಕೆ ಒಳಗೊಂಡಿದೆ. ಅರಕನಿಯೋಮ ಹಿಂಗ್ ಫೋಲ್ಡ್ ಆಗಿ ಹಿಂಗ್ ಮುಂದಾಗಿದೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಇವೇ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್, ಹೌದಾ? ರಚನೆ ಹೇಳಿದೆ ನಾನು, ಹಿಂದೇನ್ ಹೇಳಿದೆ? ಅದರ ಅಕ್ಷಾಂಶ ರೇಖಾಂಶ ಹೇಳಿದೆ. ಹೀಗೇನ್ ಹೇಳಿದೆ? ಅಂಡಮಾನ್ ನಿಕೋಬಾರ್ ಹೇಗೆ ರಚನೆ ಆಯ್ತು ಅಂತ ಹೇಳಿದೆ. ಹೇಗೆ ರಚನೆ ಆಯ್ತು ಅಂತ ಹೇಳಿದ ತಕ್ಷಣ ನಾವು ನೆಕ್ಸ್ಟ್ ನೋಡ್ಬೇಕಾಗತ್ತೆ, ಅದಂದ್ರೆ ಮೊದಲನೇ ತಗೋಣ ಅಂಡಮಾನ್ ದ್ವೀಪಗಳು. ನಾವು ಮೊದಲು ಅಂಡಮಾನ್ ನಿಕೋಬಾರ್ ದ್ವೀಪ, ಲಕ್ಷದ್ವೀಪ ನೋಡ್ಕೊಂಡ್ ಬಂದ್ವಿ. ಅದರಾಗ ಅಂಡಮಾನ್ ನಿಕೋಬಾರ್ ದ್ವೀಪ ತಗೊಂಡ್ವಿ. ಅದರಾಗ ಈಗ ಅಂಡಮಾನ್ ತಗೊಳ್ಳೋಣ ಫಸ್ಟ್. Andaman. This is Andaman Islands. Totally. This is Nicobar Islands. ಇವೆಲ್ಲ ಅಂಡಮಾನ್ ಐಲ್ಯಾಂಡ್ಸ್, ಇವು ನಿಕೋಬಾರ್ ಐಲ್ಯಾಂಡ್ಸ್. ಅಂಡಮಾನ್ ಐಲ್ಯಾಂಡ್ಸ್ ನಾವು 3 ಗುಂಪುಗಳಾಗಿ ವಿಭಾಗ ಮಾಡ್ತೀವಿ. 3 ಗುಂಪುಗಳು ಅಂತ ಬಂದಾಗ ನಿಮಗೆ ಗೊತ್ತು, ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್. ನೋಡಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ನಾವು 3 ಗುಂಪುಗಳಾಗಿ ವರ್ಗೀಕರಣಗಳನ್ನ ಮಾಡ್ತೀವಿ, 3 ದ್ವೀಪಗಳಾಗಿ. ಅವು ಉತ್ತರ, ಮಧ್ಯ ಮತ್ತು ದಕ್ಷಿಣ ಅಂಡಮಾನ್ ಅಂತ ನಾವು ಕರಿತೀವಿ. ಉತ್ತರ, ಮಧ್ಯ, ದಕ್ಷಿಣ ಅಂಡಮಾನ್ ಅಂತ ಕರಿತೀವಿ. ದಕ್ಷಿಣ ಅಂಡಮಾನಿನ ಕೆಳಗಡೆ ಲಿಟಲ್ ಅಂಡಮಾನ್ ಅಂತಿದೆ. ಲಿಟಲ್ ಅಂಡಮಾನ್ ಅಂತಿದೆ. ಈ ಲಿಟಲ್ ಅಂಡಮಾನ್ ಅಂಡ್ ಸೌತ್ ಅಂಡಮಾನ್ ಇದರ ನಡುವೆ ಬರೋದೇ ಡಂಕನ್ ಪ್ಯಾಸೇಜ್ ಅಂತ ಬರುತ್ತೆ. ನೋಡಿ, ಡಂಕನ್ ಪ್ಯಾಸೇಜ್ ಅಂತ ಬರುತ್ತೆ, ಗೊತ್ತಿರ್ಲಿ, ಓಕೆನಾ? ಅದೇ ರೀತಿ ಇಟ್ಸ್ ಟೋಟಲಿ ಅಂಡಮಾನ್, ದಿಸ್ ಇಸ್ ಟೋಟಲಿ ನಿಕೋಬಾರ್. ಇನ್ ಬಿಟ್ವೀನ್ ದಿಸ್ 2 ಐಲ್ಯಾಂಡ್ಸ್ ದ ವಿಚ್ ಲ್ಯಾಟಿಟ್ಯೂಡ್ ವಿಲ್ ಬಿ ಪಾಸ್ ದಿಸ್ ರೀಜನಲ್ ಅಂತ ಬಂದಾಗ 10 ಡಿಗ್ರಿ ಚಾನಲ್. ನಿಮಗೆ ಗೊತ್ತಲ್ವಾ, 10 ಡಿಗ್ರಿ ಅಕ್ಷಾಂಶವೇ ಅಂಡಮಾನ್ ಮತ್ತು ನಿಕೋಬಾರ್ ಎನ್ನುವಂತ ದ್ವೀಪಗಳನ್ನ ವಿಭಾಗ ಮಾಡುತ್ತೆ. 10 ಡಿಗ್ರಿ ಚಾನಲ್, ಹೌದಾ? ಇಲ್ಲಿ ನೋಡಿ, ಡಂಕನ್ ಪ್ಯಾಸೇಜ್ ಲಿಟಿಲ್ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್ ಅನ್ನು ಬೇರ್ಪಡಿಸುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಲಿಟಿಲ್ ಅಂಡಮಾನ್ ದಕ್ಷಿಣ ಅಂಡಮಾನ್ ಅನ್ನು ಬೇರ್ಪಡಿಸುತ್ತೆ, ಡಂಕನ್ ಪ್ಯಾಸೇಜ್, ಹೌದಾ? 10 ಡಿಗ್ರಿ ಚಾನಲ್. ಇದು ಉತ್ತರದಲ್ಲಿರುವ ಗ್ರೇಟ್ ಅಂಡಮಾನ್, ಹೌದಾ? ಎಸ್, ಉತ್ತರದಲ್ಲಿರುವ ಗ್ರೇಟ್ ಅಂಡಮಾನ್ ಗುಂಪುಗಳನ್ನು, ದಕ್ಷಿಣದಲ್ಲಿರುವ ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುತ್ತೆ. ನೋಡಗ, ಈ ಕಡೆ ಗ್ರೇಟ್ ಅಂಡಮಾನ್ ದ್ವೀಪಗಳನ್ನು ಮತ್ತು ದಕ್ಷಿಣದಲ್ಲಿ ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುತ್ತೆ, ಹೌದಾ? ನೋಡಿ, ಇಲ್ಲಿ
ಇಲ್ಲಿ ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ನಿಮಗೆ ಗೊತ್ತು, ಪೋರ್ಟ್ ಬ್ಲೇರ್. ಇಲ್ಲಿ ಬರುತ್ತೆ. ದಿಸ್ ಇಸ್ ದ ಪೋರ್ಟ್ ಬ್ಲೇರ್. ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಇತ್ತೀಚೆಗೆ ಒಂದು ಹೊಸ ಹೆಸರನ್ನು ಸಹ ನಾಮಕರಣ ಮಾಡಲಾಗಿದೆ. ನೀವು ಹೇಳಿ ನೋಡೋಣ ಏನಂತ ಹೆಸರು ನಾಮಕರಣ ಮಾಡಿವಿ. ಕೇಳ್ತಾನೆ ಪ್ರಶ್ನೆ. ಇಷ್ಟು ದಿನ ಅಂಡಮಾನ್ ನಿಕೋಬಾರ್ ರಾಜಧಾನಿ ಯಾರಂತ ಕೇಳ್ಬಿಡ್ತಿದ್ದ. ಈಗ ಹಂಗ್ ಕೇಳಲ್ಲ. ಅಂಡಮಾನ್ ನಿಕೋಬಾರ್ ರಾಜಧಾನಿ ಪೋರ್ಟ್ ಬ್ಲೇರ್. ಅದಕ್ಕೆ ಇತ್ತೀಚೆಗೆ ಏನಂತ ಹೆಸರು ನಾಮಕರಣ ಮಾಡಿದ್ವಿ ಅಂತಾನೂ ಕೇಳ್ಬೋದು. ಇಲ್ಲ ಇದು ಯಾವ ದ್ವೀಪದಲ್ಲಿದೆ ಅಂತ ಕೇಳ್ತಾನೆ. ನಾರ್ತ್ ಅಲ್ಲಿ ಇದೆಯೋ, ಮಿಡಲ್ ಅಲ್ಲಿ ಇದೆಯೋ, ಸೌತ್ ಅಲ್ಲಿ ಇದೆ. ನೋಡಿ, ಸೌತ್ ಅಂಡಮಾನ್ ನ ದಕ್ಷಿಣ ಭಾಗದಲ್ಲಿ ಬರುತ್ತೆ ದ ಪೋರ್ಟ್ ಬ್ಲೇರ್, ದ ಅಂಡಮಾನ್ ನಿಕೋಬಾರ್ ಕ್ಯಾಪಿಟಲ್. ಹೌದಾ? ಇದೇ ದ್ವೀಪದಲ್ಲಿ ಕಾಲಪಾನಿ ಸೆಲ್ಯುಲರ್ ಎನ್ನುವಂತ ಒಂದು ಕಾರಾಗೃಹ ಇದೆ, ಇಲ್ಲಿ ಬರುತ್ತೆ. ಇದೇ ದ್ವೀಪದ ಈ ಒಂದು ಭಾಗದಲ್ಲಿ ಬರುತ್ತೆ ಕಾಲಪಾನಿ ಸೆಲ್ಯುಲರ್ ಜೈಲ್. ಬಹಳ ವರ್ಷಗಳ ಕಾಲ ಭಾರತದ ಅದೆಷ್ಟೋ ಸ್ವತಂತ್ರ ಹೋರಾಟಗಾರರನ್ನು ಬ್ರಿಟಿಷರು ಚಿತ್ರಹಿಂಸೆ ಕೊಟ್ಟಂತ ಒಂದು ಏನಾಗಿರುತ್ತೆ, ಅದು ಬಂದಿಖಾನೆ, ಪ್ರಿಸಮ್ ಆಗಿರುತ್ತೆ. ಎಲ್ಲಿದೆ ಅದು? ಅಂಡಮಾನ್ ನಿಕೋಬಾರ್ನ ಪೋರ್ಟ್ ಬ್ಲೇರ್ ಹತ್ರ ಸಮೀಪಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ನಿಮಗೆ ಗೊತ್ತು, ವಿನಾಯಕ ದಾಮೋದರ್ ಸಾವರ್ಕರ್ ಅವರಿಗೆ ಅಲ್ಲಿ ಎಷ್ಟು ಚಿತ್ರಹಿಂಸೆಯನ್ನು ಕೊಟ್ಟರು ಅಂತ ನಿಮಗೆ ಗೊತ್ತು ಆ ಒಂದು ಪ್ರದೇಶದಲ್ಲಿ. ಹೌದಾ? ನೋಡಿ, ಮಧ್ಯ ಅಂಡಮಾನ್ ದ್ವೀಪ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿಯೇ ಅತಿ ದೊಡ್ಡ ದ್ವೀಪವಾಗಿದೆ. ದಿಸ್ ಐಲ್ಯಾಂಡ್ ಅಂಡಮಾನ್ ನಿಕೋಬಾರಿನ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದ್ರೆ ಮಿಡಲ್ ಅಂಡಮಾನ್. ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್ ಎಲ್ಲಿದೆ ಅಂತಂದ್ರೆ ಸೌತ್ ಅಂಡಮಾನ್. ಹೌದಾ? ಎಸ್, ಗೊತ್ತಿರ್ಲಿ. ಹೌದಾ? ದಟ್ಟವಾದ ಉಷ್ಣವಲಯದ ಕಾಡನ್ನು ಒಳಗೊಂಡಿದೆ. ನಿಮಗೆ ಟೋಟಲಿ ಗೊತ್ತು, ಅಂಡಮಾನ್ ನಿಕೋಬಾರ್ ಅಲ್ಲಿ ಅತಿ ಹೆಚ್ಚು ಕಂಡು ಬರೋದೇ ಎವರ್ಗ್ರೀನ್ ಫಾರೆಸ್ಟ್ ಅಂಡ್ ಮ್ಯಾಂಗ್ರೋಸ್ ಫಾರೆಸ್ಟ್ ಇಸ್ ಮೋಸ್ಟ್ ಅಲ್ಲಿ. ಹೌದಾ? ಎಸ್, ನೋಡಿ, ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ NH4. ಆ ಹಿಂದಿನ ಹೆಸರು ಇದೆ ಅಂದ್ರೆ ಇದು NH223 ಅಂತ ಇತ್ತು ಹಳೆ, ಬಟ್ ಈ ಪ್ರೆಸೆಂಟ್ NH4. ಕೇಳ್ತಾನೆ, ಅಂಡಮಾನ್ ನಿಕೋಬಾರದಲ್ಲಿ ಯಾವ ರಾಷ್ಟ್ರೀಯ ಹೆದ್ದಾರಿ ಇದೆ? ಏಕೈಕ ರಾಷ್ಟ್ರೀಯ ಹೆದ್ದಾರಿ NH4. ಹೌದಾ? ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಪ್ರಾಥಮಿಕ ಮತ್ತು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ಇದನ್ನು ಸಾಮಾನ್ಯವಾಗಿ ಅಂಡಮಾನ್ ಟ್ರಂಕ್ ರೋಡ್ ಅಂತಾನು ಕರೀತಾರೆ. ಗೊತ್ತಿರ್ಲಿ. ಇದೆ, ಇಲ್ಲಿ ಹೋಗಿದೆ, ನಿಮ್ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ಅಂಡಮಾನ್ ಟ್ರಂಕ್ ರೋಡ್. ನೋಡಿ, 3 ದ್ವೀಪಗಳನ್ನು ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ. ಪೋರ್ಟ್ ಬ್ಲೇರ್ ಇಂದ ಪ್ರಾರಂಭವಾಗುತ್ತೆ. ಪೋರ್ಟ್ ಬ್ಲೇರ್ ಇಂದ ಪ್ರಾರಂಭವಾಗಿ ಸೌತ್ ಅಂಡಮಾನ್ ಇಂದ ಇಲ್ಲಿ ಮಿಡಲ್ ಅಂಡಮಾನಿಗೆ ಬರುತ್ತೆ. ಮಿಡಲ್ ಅಂಡಮಾನ್ ನಡುವೆ ಬ್ರಿಡ್ಜ್ ಇರುತ್ತೆ. ಅದನ್ನು ದಾಟಿ ಮತ್ತೆ ಮಿಡಲ್ ಅಂಡಮಾನ್ ಇಂದ ದಾಟಿ ಇಲ್ಲಿ ನಾರ್ತ್ ಅಂಡಮಾನಿಗೆ ಬ್ರಿಡ್ಜ್ ಇಂದ ಮೂಲಕ ಹೋಗಿ ದಿಗ್ಲಿಪುರ್ ತನ ಹೋಗುತ್ತೆ. ದ ನ್ಯಾಷನಲ್ ಹೈವೇ 4 NH4 ಅಂಡಮಾನ್ ನಿಕೋಬಾರ್ ಎಲ್ಲಿಂದ ಎಲ್ಲಿಗಿದೆ ಅಂತಂದ್ರೆ ಪೋರ್ಟ್ ಬ್ಲೇರ್ ಇಂದ ದಿಗ್ಲಿಪುರದವರೆಗೆ ಇರ್ತಕ್ಕಂಥ ಉತ್ತರದ 3 ಪ್ರಮುಖ ದ್ವೀಪಗಳಾದ ನಾರ್ತ್, ಮಿಡಲ್, ಸೌತ್ ಅಂಡಮಾನ್ ದ್ವೀಪಗಳನ್ನು ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ NH4. ಇದು ಸುಮಾರು 230 ರಿಂದ 330 ಕಿಲೋಮೀಟರ್ ವಿಸ್ತರಿಸುತ್ತದೆ. ಅದು ನೋಡಿ, ಅಷ್ಟು ಉದ್ದ ಇದೆ ಅದು ರೋಡ್. ದಕ್ಷಿಣದಲ್ಲಿರುವ ರಾಜಧಾನಿ ಪೋರ್ಟ್ ಬ್ಲೇರ್ ಇಂದ ಉತ್ತರದಲ್ಲಿರುವ ದಿಗ್ಲಿಪುರವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. 230 ಕಿಲೋಮೀಟರ್. ಹೌದಾ? 230 330 ಅಷ್ಟು ಒಂದು ಉದ್ದವನ್ನೊಳಗೊಂಡಿರ್ತಕ್ಕಂಥ ಒಂದು ರಸ್ತೆ ಯಾವ್ದಾಗಿರುತ್ತೆ? ನ್ಯಾಷನಲ್ ಹೈವೇ 4S. ನೋಡಿ, ನೆಕ್ಸ್ಟ್ ನೋಡಿ, ದಕ್ಷಿಣ ಅಂಡಮಾನ್ ದ್ವೀಪವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದ್ವೀಪ ಆಗಿದೆ. ಇನ್ ಟೋಟಲ್ ಆಲ್ ಓವರ್ ಐಲ್ಯಾಂಡ್ಸ್ ನಾವು ತೆಗೆದುಕೊಂಡಾಗ ಯಾವ ದ್ವೀಪದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ ಅಂತಂದ್ರೆ ದಕ್ಷಿಣ ಅಂಡಮಾನ್, ದಿಸ್ ಸೌತ್ ಅಂಡಮಾನ್. ಯಾಕಂತ ನಿಮ್ಗೆ ಗೊತ್ತು, ಅಲ್ಲೇ ಎಲ್ಲ ಆಕ್ಟಿವಿಟೀಸ್ ಗಳು ಅಲ್ಲೇ ಇರ್ತವೆ. ಯಾಕಂದ್ರೆ ದಕ್ಷಿಣ ದ್ವೀಪ ಅಂತ ಬಂದಾಗ ಏನಾಗುತ್ತೆ, ಅದು ದಕ್ಷಿಣ ದ್ವೀಪ ಏನಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಅಲ್ಲಿ ರಾಜಧಾನಿ ಇದೆ. ರಾಜಧಾನಿ ಇರುವುದರಿಂದ ಆ ಒಂದು ಪ್ರದೇಶದಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ಜನಸಂಖ್ಯೆ ಸಹಜವಾಗಿ ಏನಾಗ್ತಾರೆ, ಕಂಡು ಬರ್ತಾರೆ ಅಂತ ನಿಮಗೆ ಗೊತ್ತು. ಹೌದಾ? ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ಹಾಗೆ ನೋಡ್ತಾ ಹೋದ್ರೆ ಇಲ್ಲಿ ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡಿ, ಉತ್ತರ ಅಂಡಮಾನ್ ದ್ವೀಪದಲ್ಲಿ ಕಂಡು ಬರುವ ಸ್ಯಾಡಲ್ ಪೀಕ್ ಶಿಖರವು ಅಂಡಮಾನ್ ನಿಕೋಬಾರ್ ದ್ವೀಪದ ಅತಿ ಎತ್ತರದ ಶಿಖರ. ನೋಡಿ, ಇಲ್ಲಿದೆ ನೋಡಿ, ದಿಸ್ ಇಸ್ ದ ಸ್ಯಾಡಲ್ ಪೀಕ್. ಎಲ್ಲಿ ಬರುತ್ತೆ? ನಾರ್ತ್ ಅಂಡಮಾನ್ ದಲ್ಲಿ ಬರುತ್ತೆ. ಕೇಳ್ತಾನೆ ಪ್ರಶ್ನೆ, ಕ್ಯಾಪಿಟಲ್ ಸೌತ್ ಅಂಡಮಾನ್ ದಲ್ಲಿ ಇರುತ್ತೆ. ಬಿಗ್ಗೆಸ್ಟ್ ಐಲ್ಯಾಂಡ್ ಮಿಡಲ್ ಅಂಡಮಾನ್ ಆಗುತ್ತೆ. ದ ಹೈಯೆಸ್ಟ್ ಪೀಕ್ ನಾರ್ತ್ ಅಂಡಮಾನ್, ಅದರ ಹೆಸರು ಸ್ಯಾಡಲ್ ಪೀಕ್. ದಿಸ್ ಇಸ್ ಒನ್ ಆಫ್ ದ ನ್ಯಾಷನಲ್ ಪಾರ್ಕ್. ಸ್ಯಾಡಲ್ ಪೀಕ್ ನಾರ್ತ್ ಅಂಡಮಾನ್ ದಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಒಂದು ನದಿ ಹರಿತಾ ಇದೆ ಅಂಡಮಾನ್ ನಿಕೋಬಾರ್ದಲ್ಲಿ. ಇದರ ಹೆಸರು ಕಾಲ್ಪಾಂಗ್ ಅಂತ ನದಿ ಹರಿಯುತ್ತೆ. ಅದೇ ಸ್ಯಾಡಲ್ ಪೀಕ್ ಶಿಖರದಲ್ಲೇ ಹುಟ್ಟುತ್ತೆ. ಕಾಲ್ಪಾಂಗ್ ನದಿ. ದ ಕಾಲ್ಪಾಂಗ್ ರಿವರ್ ಇಸ್ ಒನ್ ಆಫ್ ದ ಲಾಂಗೆಸ್ಟ್ ರಿವರ್ ಇನ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್. ಗೊತ್ತಿಲ್ಲ. ಹೌದಾ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಅತಿ ಉದ್ದವಾದ ನದಿ, ಒಟ್ಟು 35 ಕಿಲೋಮೀಟರ್ ಉದ್ದ ಹರಿಯುವಂತ ಒಂದು ನದಿ ಆಗಿರುತ್ತೆ. ಇದೇ ನದಿಯಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ. ಉತ್ತರ ಅಂಡಮಾನ್ ನಲ್ಲಿರುವ ಇದು ಸ್ಯಾಡಲ್ ಪೀಕ್ ನಿಂದ ಹುಟ್ಟಿ ಉತ್ತರದ ಕಡೆ ಹರಿದು ಇದು ಏರಿಯಲ್ ಬ್ರೇಕ್ ಗೆ ಸೇರುತ್ತದೆ. ಇಲ್ಲಿ ಏರಿಯಲ್ ಬ್ರೇಕ್ ಅಂತ ಬರುತ್ತೆ. ಆ ಪ್ಲೇಸಿಗೆ ಹೋಗಿ ಸೇರುವಂತ ಒಂದು ನದಿ ಆಗಿರುತ್ತೆ. ಇದು ಜಲವಿದ್ಯುತ್ ಉತ್ಪಾದನೆಗೆ ತುಂಬಾ ಹೆಸರುವಾಸಿ. ಇಲ್ಲಿದೆ ನೋಡಗ, ಇಲ್ಲಿ ನಿಮ್ಗೆ ಒಂದು ಡ್ಯಾಮ್ ಕಾಣ್ತಿದೆ ಅಲ್ವಾ ನಿಮಗೆ? ಇದು ನದಿ ಅಪ್ಸ್ಟ್ರೀಮ್ ವಾಟರ್, ಸ್ಟೋರೇಜ್ ವಾಟರ್, ಕೆಳಗೆ ಡೌನ್ ಸ್ಟ್ರೀಮ್ ವಾಟರ್ ಫ್ಲೋ ಆಗುತ್ತೆ. ಇಲ್ಲಿ ಮಿಡಿಲ್ ಏನಿದೆ, ಒಂದು ಜಲವಿದ್ಯುತ್ ಉತ್ಪಾದನೆಗೆ ನಾವು ಏನ್ ಕಟ್ಕೊಂಡಿದೀವಿ, ಅಲ್ಲಿ ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದೀವಿ. ಈ ರೀತಿ ಒಂದು ವಿಶೇಷವಾದಂತ ನದಿ ಕಾಲ್ಪಾಂಗ್ ನದಿ ಉತ್ತರ ಅಂಡಮಾನ್ ದ್ವೀಪದ ಅತ್ಯಂತ ಎತ್ತರವಾದ ಶಿಖರವಾದ ಸ್ಯಾಡಲ್ ಪೀಕ್ ಶಿಖರದಲ್ಲಿ ಹುಟ್ಟಿ ಉತ್ತರಾಭಿಮುಖವಾಗಿ ಹರಿದು ಕೊನೆಯದಾಗಿ ಏರಿಯಲ್ ಬೇ
ಬೇ ಆಫ್ ಬೆಂಗಾಲ್ ಅಂತ ಕರಿತೀವಲ್ಲ, ಬೇ ಬೇ ಅಂದ್ರೆ ಏನು, ಕೊಲ್ಲಿ. ಏರಿಯಲ್ ಬೇ ಕ್ರೆಕ್ಗೆ ಹೋಗಿ ಸೇರುವಂತ ಒಂದು ಪ್ರಮುಖ ನದಿ ಆಗಿರುತ್ತೆ. ಇಂಟರ್ವ್ಯೂ ಐಲ್ಯಾಂಡ್, ಒನ್ ಆಫ್ ದ ವೆರಿ ಫೇಮಸ್. ದಿಸ್ ಇಸ್ ದ ಇಂಟರ್ವ್ಯೂ ಐಲ್ಯಾಂಡ್. ಇಲ್ಲಿದೆ ನೋಡಿ, ದಿಸ್ ಇಸ್ ಇಂಟರ್ವ್ಯೂ ಐಲ್ಯಾಂಡ್. ನೋಡಿ, ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್ ಸೆಂಟರ್ ಬರುತ್ತೆ. ಇಸ್ ವೆರಿ ಫೇಮಸ್ ಫಾರ್ ಎಲಿಫೆಂಟ್. ನೋಡಿ, ಇಂಟರ್ವ್ಯೂ ಐಲ್ಯಾಂಡ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಪ್ರಸಿದ್ಧವಾಗಿದ್ದು, ಇಲ್ಲಿ ಕಾಡು ಆನೆಗಳಿಗೆ ಸಂಖ್ಯೆ ತುಂಬಾ ಹೆಚ್ಚು ಕಂಡು ಬರತಕ್ಕಂಥದ್ದು. ಇಲ್ಲಿ ಅಂಡಮಾನ್ ನಿಕೋಬಾರದಲ್ಲಿ ಅತಿ ಹೆಚ್ಚು ಆನೆಗಳು ಕಂಡು ಬರೋದೇ ಇಂಟರ್ವ್ಯೂ ಐಲ್ಯಾಂಡ್ ಅಲ್ಲಿ. ಅದನ್ನು ಸ್ಥಾಪನೆ ಮಾಡಿದ್ದು ಬ್ರಿಟಿಷ್, 1985 ಇದನ್ನು ಸ್ಥಾಪನೆ ಮಾಡಲಾಯಿತು. ಅದಕ್ಕಿಂತ ಮೊದಲು ಬ್ರಿಟಿಷರು ಸಹ ಆ ಒಂದು ಸ್ವತಂತ್ರ ಪೂರ್ವದಲ್ಲಿ ಆ ಒಂದು ಪ್ರದೇಶದಲ್ಲಿ ಆನೆಗಳನ್ನ ಬಳಸ್ತಿದ್ರು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕಾಲೋಚಿತ ಮಾನ್ಸೂನ್ ಮಾರುತಗಳಿಂದ ಪ್ರಭಾವವನ್ನು ಹೊಂದಿದೆ. ಭಾರತ ಹೇಗೆ ಮಾನ್ಸೂನ್ ಮಾರುತಗಳಿಗೆ ಪ್ರಭಾವ ಹೊಂದಿದೆ, ಅದನ್ನು ಕಾಲೋಚಿತ ಮಾನ್ಸೂನ್ ಮಾರುತಗಳಿಗೆ ಪ್ರಭಾವವನ್ನು ಒಳಗೊಂಡಿರಬೇಕು. ಹೌದಲ್ವಾ? ಎಸ್. ಅಂಡಮಾನ್ ಓಕೆ. ಇಲ್ಲಿ ಉಷ್ಣವಲಯದ ಸಮುದ್ರ ಹವಾಮಾನವು ಅನುಭವಿಸುವಂತ ಒಂದು ಪ್ರದೇಶ. ಯಾಕಂದ್ರೆ ನೀವು ಗೊತ್ತು, ಅದು ಉಷ್ಣವಲಯದಲ್ಲಿ ಬರುತ್ತೆ. ಕರ್ಕಟಕ ಸಂಕ್ರಾಂತಿ 0 ಡಿಗ್ರಿ ಮಿಡಿಲ್ ಬರ್ತಕ್ಕಂಥದ್ದು. ಈ ಪ್ರದೇಶವು ಹಚ್ಚ ಹಸಿರು ಉಷ್ಣ ಮಳೆ ಕಾಡುಗಳನ್ನು ಒಳಗೊಂಡಿದ್ದು, ಮ್ಯಾಂಗ್ರೋವ್ಸ್ ಕಾಡುಗಳು ತೀರ ಪ್ರದೇಶದಲ್ಲಿ ಸಹ ನಾವು ನೋಡಬಹುದು. ವಿಶೇಷವಾಗಿ ಅಂಡಮಾನ್ ನಿಕೋಬಾರದಲ್ಲಿ ಒಂದು ಕ್ರ್ಯಾಬ್ ಇದೆ ನೋಡಿ, ವೆರಿ 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 ಬಿಗ್ಗೆಸ್ಟ್ ಕ್ರ್ಯಾಬ್. ವರ್ಲ್ಡ್ ಅಲ್ಲಿ ಎಲ್ಲೂ ಕಂಡು ಬರಲ್ಲ ಇಷ್ಟು ದೊಡ್ಡ ಕ್ರ್ಯಾಬ್. ಇದರ ಹೆಸರು ಏನು ಗೊತ್ತೇನು? ಜೈಂಟ್ ರಾಬರ್. ಜೈಂಟ್ ಏನಂತಾರೆ? ರಾಬರ್, ಇಲ್ಲ ಕೊಕೊನೆಟ್ ಕ್ರ್ಯಾಬ್ ಅಂತ ಕರೀತಾರೆ. ಯಾಕಂದ್ರೆ ಅದು ಕೊಕೊನೆಟ್ ಅನ್ನ ಸೀಳುತ್ತೆ, ಗಿಡದಿಂದ ಕೆಳಗಿಳಿಸಿ ಅದನ್ನು ಸೀಳುತ್ತೆ, ಸೀಳಿ ಒಳಗಿಂದ ಕೊಬ್ಬರಿಯನ್ನ ತಿನ್ನುತ್ತೆ. ಅಷ್ಟು ಸ್ಟ್ರೆಂತ್, ಅಷ್ಟು ಸ್ಟ್ರಾಂಗೆಸ್ಟ್. ಇದು ಮಾಂಸಾಹಾರಿ ಅಲ್ಲ, ಇದು ಏನಾಗುತ್ತೆ, ಇದು ಈ ರೀತಿ ಸಸ್ಯವನ್ನು ತಿನ್ನುವಂಥದ್ದು, ಹಣ್ಣು ಹಂಪಲಗಳನ್ನ ತಿನ್ನೋದು ಮತ್ತು ಕೊಕೊನೆಟ್ ಕೊಬ್ಬರಿಯನ್ನ ತಿನ್ನುವಂಥದ್ದಾಗಿರುತ್ತೆ. ಇದು ತೆಂಗಿನ ಮರಗಳ ಹತ್ತಿ ಅವುಗಳ ಗಟ್ಟಿಮುಟ್ಟಾದ ಚಿಪ್ಪನ್ನು ಬಿರುಕುಗೊಳಿಸಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಕೈ ಇಟ್ಟರು ಕೈ ಕಟ್ಟಾಗುವಷ್ಟು ದೊಡ್ಡ ಗೇಂಟ್ ನೋಡಿದೆ. ಗೇಂಟ್ ರಾಬರ್ ರೇಡಿ ಅಂತ ಕರಿತೀವಿ, ದ ಕೊಕೊನೆಟ್ ಕ್ರ್ಯಾಬ್ ಅಂತಾನು ಕರಿತೀವಿ. ಇನ್ನು ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುತ್ತೆ. ರಿಚಿ, ಈಗ ನೋಡಿದ್ದು ಇಂಟರ್ವ್ಯೂ ಐಲ್ಯಾಂಡ್. ದಿಸ್ ಇಸ್ ಇಂಟರ್ವ್ಯೂ ಐಲ್ಯಾಂಡ್. ಯು ನೋ, ದಿಸ್ ಇಸ್ ಇಂಟರ್ವ್ಯೂ ಐಲ್ಯಾಂಡ್. ದಿಸ್ ಇಸ್ ಆಲ್ ಟೋಟಲ್ ಐಲ್ಯಾಂಡ್ಸ್ ಕಾಲ್ಡ್ ರಿಚಿ ಐಲ್ಯಾಂಡ್ಸ್. ರಿಚಿ ಐಲ್ಯಾಂಡ್ಸ್ ಅಂತ ಬಂದಾಗ ಹೆನ್ರಿ, ಜಾನ್, ವಿಲ್ಸನ್, ಪೀಲ್. ಇಲ್ಲಿ ಈಗ ನೋಡಿ, ಇತ್ತೀಚೆಗೆ ಇದು ಕೊಟ್ಟಿವಿ ಹೆಸರು, ಸ್ವರಾಜ್, ಶಾಹಿದ್, ಹೌದಾ, ಏನಪ್ಪಾ, ರಾಸ್ ಅಂತಂದೇಳಿ ನಾವು ಇದು ಕೊಟ್ಟಿವಲ್ಲ ಹೆಸರು. ಇವು ಈಗ ನೋಡಿ, ಅಂಡಮಾನ್ ನಿಕೋಬಾರ್ನ ಪೂರ್ವದಲ್ಲಿ ಬರ್ತಕ್ಕಂಥ ಇವೆಲ್ಲ ದ್ವೀಪಗಳಿಗೆ ರಿಚಿ ದ್ವೀಪಗಳು ಅಂತ ಕರೀತಾರೆ, ಗೊತ್ತಿರಲಿ. ರಿಚಿ ದ್ವೀಪವು ಅಂಡಮಾನ್ ನಿಕೋಬಾರದ ಪ್ರಮುಖ ದ್ವೀಪಗಳಲ್ಲಾಗಿದ್ದು, ಇದು ಗ್ರೇಟ್ ಅಂಡಮಾನ್ ನಿಂದ ಪೂರ್ವಕ್ಕೆ ಬರುತ್ತೆ. ಗ್ರೇಟ್ ಅಂಡಮಾನ್ ಅಂತ ಇಲ್ಲಿ ಇದೆಯಲ್ಲ, ಇದ್ರ ಪೂರ್ವಕ್ಕೆ ಬರುತ್ತೆ. ನೋಡಿ, 20 ಕಿಲೋಮೀಟರ್ ಸಣ್ಣ ದ್ವೀಪ ಸಮೂಹವಾಗಿರ್ತಕ್ಕಂಥದ್ದು ನೀಲ್ ದ್ವೀಪ, ಹ್ಯಾವ್ಲಾಕ್ ದ್ವೀಪ, ರಿಚಿ ದ್ವೀಪಗಳಲ್ಲೇ ಕಂಡು ಬರ್ತಕ್ಕಂಥದ್ದು. ರಾಸ್ ದ್ವೀಪ, ಅದರಲ್ಲಿ ರಾಸ್ ಎನ್ನುವಂತ ದ್ವೀಪ ಬರುತ್ತೆ. ಈ ಒಂದು ಪೋರ್ಷನ್ ಅಲ್ಲಿ ಬರುತ್ತೆ ಇಲ್ಲಿ ರಾಸ್. ಇದಕ್ಕೇನು ಕೊಟ್ಟಿರತಕ್ಕಂಥ ಹೆಸರು? ನೇತಾಜಿ ಸುಭಾಷ್ ಚಂದ್ರ ಬೋಸ್. ಆಮೇಲೆ ನೀಲ್ ದ್ವೀಪ, ಅದಕ್ಕೆ ಶಾಹಿದ್, ನೇಲ್ ಐಲ್ಯಾಂಡ್ ಅಂತಾನು ಕರಿತೇವೆ. ಇದೆ ನೋಡಿ, ದಿಸ್ ಈಸ್ ಇಲ್ಲೇ ಬರುತ್ತೆ, ಇದು ಇದೇ ಪ್ಲೇಸ್ ಅಲ್ಲಿ ಬರುತ್ತೆ. ಓಕೆ, ಅದನ್ನ ಏನ್ ಕರೀತಾರೆ? ನೇಲ್ ದ್ವೀಪಕ್ಕೆ ಶಾಹಿದ್ ಅಂತ ಹೆಸರು ಕೊಟ್ಟರು, ಹ್ಯಾವ್ಲಾಕ್ಗೆ ಸ್ವರಾಜ್ ಅಂತ ಹೆಸರು ಕೊಟ್ಟಿದ್ದು ನರೇಂದ್ರ ಮೋದಿ ಸರ್ಕಾರ. ಅವೆಲ್ಲ ಬ್ರಿಟಿಷ್ ನಿಯಮಗಳನ್ನ ಬದಲಾಯಿಸಿ ಭಾರತೀಯ ಸ್ವತಂತ್ರ ಹೋರಾಟಗಾರರ ಹೆಸರನ್ನಿಡಲಾಯಿತು. ರಾಸ್ ದ್ವೀಪವು ದಕ್ಷಿಣ ಅಂಡಮಾನಿನ ಪ್ರದೇಶದಲ್ಲಿದ್ದು, ಇಲ್ಲಿ ದಕ್ಷಿಣ ಅಂಡಮಾನಿನ ಪ್ರದೇಶಕ್ಕೆ ಬರುತ್ತೆ, ಈ ಒಂದು ಪೋರ್ಷನ್ ಅಲ್ಲಿ ಬರುತ್ತೆ ರಾಸ್ ದ್ವೀಪವು. ಇಲ್ಲಿ ಪೋರ್ಟ್ ಬ್ಲೇರ್ ನಿಂದ ಸರಿಸುಮಾರು 3 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ ಕಂಡು ಬರುತ್ತೆ. ಅದು ಇಲ್ಲಿ ಪೋರ್ಟ್ ಬ್ಲೇರ್ ಇಂದ 3 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ ಕಂಡು ಬರುತ್ತೆ. ದಿಸ್ ಇಸ್ ಪೋರ್ಟ್ ಬ್ಲೇರ್. ಹೌದಾ? ಏನಿದು? ಏರ್ಪೋರ್ಟ್. ವಿ ಡಿ ಸಾವರ್ಕರ್ ಅಂತ ಅವರ ಹೆಸರನ್ನ ಇಟ್ಟಿವಿ. 2002ರಲ್ಲಿ ಸ್ವತಂತ್ರ ಹೋರಾಟಗಾರರಾದ ವಿ ಡಿ ಸಾವರ್ಕರ್ ಅವರ ಹೆಸರನ್ನು ಇದಕ್ಕೆ ನಾಮಕರಣ ಮಾಡಲಾಯಿತು. ವಿನಾಯಕ್ ದಾಮೋದರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಾವು ಅದನ್ನ ಕರಿತೀವಿ. ದಿಸ್ ಇಸ್ ಏರ್ಪೋರ್ಟ್. ದಿಸ್ ಇಸ್ ಸೈಡ್ ವ್ಯೂ, ದಿಸ್ ಇಸ್ ಟಾಪ್ ವ್ಯೂ. ಹೌದಾ? 1911ರಲ್ಲಿ ಹತ್ತಿರದಲ್ಲಿ ಸೆಲ್ಯುಲರ್ ಜೈಲಿನಿಂದ ಕಾಲಪಾನಿ ಬಂಧಿಸಲಾಗಿತ್ತು ಅವರನ್ನ, ವಿ ಡಿ ಸಾವರ್ಕರ್ ಅವರನ್ನ. ಹೌದಾ? ಇದು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಿರ್ವಹಿಸುತ್ತದೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರ ಇದರಲ್ಲಿ. ಬಟ್ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರುತ್ತೆ. ಹೌದಾ? ನೌಕಾನೆಲೆ ಸಂಚಾರವನ್ನು ನಿರ್ವಹಿಸುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ನೌಕಾ ತರಬೇತಿ ಒಳಪಡುವ ಏರ್ಪೋರ್ಟ್ ಯಾವ್ದು ಬಂದಾಗ ವಿನಾಯಕ್ ದಾಮೋದರ್ ಸಾವರ್ಕರ್ ಏರ್ಪೋರ್ಟ್, ಗೊತ್ತಿರಲಿ. ಎಸ್. ಸಿ ಹಿಯರ್ ನೋಡಿ, ಹೇಳಿದ್ನಲ್ಲ, ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್ಗೆ ಇತ್ತೀಚೆಗೆ ಒಂದು ಹೆಸರನ್ನ ನಾಮಕರಣ ಮಾಡಿದ್ರು, ಶ್ರೀ ವಿಜಯಪುರಂ ಅಂತ. ದ ನೇಮ್ ಇಟ್ಸ್ ಕಾಲ್ಡ್ ಪೋರ್ಟ್ ಬ್ಲೇರ್, ಬ್ರಿಟಿಷ್ ನೇಮ್. ಹೌದಾ? ಅದನ್ನೆಲ್ಲ ತೆಗೆದು ನಮ್ಮ ಹೆಸರನ್ನು ಇಡ್ತಾ ಇದೀವಿ, ಶ್ರೀ ವಿಜಯಪುರಂ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಪ್ರಮುಖ ನೈಸರ್ಗಿಕ ಬಂದರುಗಳಲ್ಲಿ ಒಂದಾದಂತಹ ಪ್ರಮುಖ ಬಂದರಾಗಿರುತ್ತೆ ದಿಸ್ ಪೋರ್ಟ್. ಇಲ್ಲಿದೆ ನೋಡಿ. ಬಂಗಾಳ ಕೊಲ್ಲಿಯ ನೆಲೆಗೊಂಡಿರುವ ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಮತ್ತು ಅಂತಾರಾಷ್ಟ್ರೀಯ ಹಡಗು ಮಾರ್ಗ ಕಣ್ಗಾವಲು ನಿರ್ವಹಣೆಗೆ ನಿರ್ವಹಿಸುವಂತ ಒಂದು ಪ್ರದೇಶ. ಭಾರತಕ್ಕೆ ಫುಲ್ ಅಂಡಮಾನ್ ನಿಕೋಬಾರ್ ಎಷ್ಟು ಸೇಫ್ಟಿ ಅಂದ್ರೆ, ಆಸಿಯನ್ ರಾಷ್ಟ್ರಗಳನ್ನ ಕಂಟ್ರೋಲ್ ಮಾಡಬಹುದು. ಹೌದಾ? ದಕ್ಷಿಣದ ರಾಷ್ಟ್ರಗಳನ್ನ ಕಂಟ್ರೋಲ್ ಮಾಡಬಹುದು. ಹೌದಾ? ನಮಗೆ ಬೇಕಾಗುವ ಒಂದು ಏನು ಈ ನ್ಯಾವಿ ಆಗ್ಲಿ, ಏರ್ ನ್ಯಾವಿ ಆಗ್ಲಿ, ನಾವಲ್ಲಿ ತರಬೇತಿಯನ್ನು ಕೊಡಬಹುದು, ಮಿಲಿಟರಿ ತರಬೇತಿಯನ್ನು ಕೊಡಬಹುದು, ಪ್ರಾಕ್ಟೀಸ್ ಮಾಡಬಹುದು. ಅದಕ್ಕೆ ಬಹಳ ಇಂಪಾರ್ಟೆಂಟ್ ಇವೆಲ್ಲ ಈ ಪ್ಲೇಸ್ಗಳು, ಅಂಡಮಾನ್ ನಿಕೋಬಾರ್. ಹೌದಾ?
ಗಾಲತಿಯ ಬೇ ಬಂದರನ್ನು 13ನೇ ಪ್ರಮುಖ ಬಂದರು ಎಂದು ಗುರುತಿಸಿದ್ರು ಇತ್ತೀಚೆಗೆ. ಪೋರ್ಟ್ ಬ್ಲೇರ್ ಒಂದು ಪೋರ್ಟ್, ಅದನ್ನ ತೆಗೆದೀಗ ಇದು ಗ್ರೇಟ್ ನಿಕೋಬಾರ್ದಲ್ಲಿ ಬರುತ್ತೆ. ಸೌತ್ ಅಲ್ಲಿ ಗ್ರೇಟ್ ನಿಕೋಬಾರ್ ಇದೆಯಲ್ಲ ದಕ್ಷಿಣದಲ್ಲಿ, ಅದರಲ್ಲಿ ಗಾಲತಿಯ ಅಂತ ಒಂದು ಪೋರ್ಟ್ ಇದೆ. ಅದನ್ನ 13ನೇ ಪ್ರಮುಖ ಬಂದರಂತೆ ಇತ್ತೀಚೆಗೆ ನಾಮಕರಣ ಮಾಡಲಾಯಿತು. ಅಲ್ಲೇ ಬರುತ್ತೆ. ಅದು ಅಂಡಮಾನ್ ನಿಕೋಬಾರಿನ ದಲ್ಲಿ ಬರ್ತಕ್ಕಂಥದ್ದು ಯಾವುದು? ಪೋರ್ಟ್ ಬ್ಲೇರ್, ವಿ ಡಿ ಸಾವರ್ಕರ್. ಇಲ್ಲಿ ಕೆಳಗಡೆ ಬರ್ತಕ್ಕಂಥದ್ದು ಯಾವುದು? ಗಾಲತಿಯ. ನೋಡಿ ಇಲ್ಲಿ ಬರುತ್ತೆ ಗಾಲತಿಯ, ಇಲ್ಲಿ ಬರುತ್ತೆ ಪೋರ್ಟ್ ಬ್ಲೇರ್. ಇಲ್ಲಿದೆ ನೋಡಿ ಪೋರ್ಟ್ ಬ್ಲೇರ್, ಸಾರಿ ಇಲ್ಲಿ ಬರುತ್ತೆ ಪೋರ್ಟ್ ಬ್ಲೇರ್. ಬ್ಯಾರನ್ ಐಲ್ಯಾಂಡ್ ಗೊತ್ತಾ ನಿಮಗೆ? ಬ್ಯಾರನ್ ಇಸ್ ಒನ್ ಆಫ್ ದ ವೆರಿ ಫೇಮಸ್ ಇನ್. ದಿಸ್ ಇಸ್ ಬ್ಯಾರನ್. ಇಲ್ಲಿದೆ ನೋಡಿ, ಇಲ್ಲಿ ಕಾಣುತ್ತಲ್ವಾ? ದಿಸ್ ಇಸ್ ಬ್ಯಾರನ್ ಐಲ್ಯಾಂಡ್. ಏನಿದು? ಪ್ರಸ್ತುತ ಭಾರತದಲ್ಲಿರುವ ಏಕೈಕ ಸಕ್ರಿಯ ಜ್ವಾಲಾಮುಖಿ. ನೋಡಗ, ಭಾರತದ ಏಕೈಕ, ದಕ್ಷಿಣವಾದ ಏಕೈಕ ಸಕ್ರಿಯ ಜ್ವಾಲಾಮುಖಿ. ನಿರಂತರವಾಗಿ ಸ್ಫೋಟ ಆಗ್ತಿರುತ್ತೆ. ಇತ್ತೀಚೆಗೂ ಸಹ ಸ್ಫೋಟವನ್ನು ಅನುಭವಿಸ್ತಕ್ಕಂಥದ್ದಾಗಿರುತ್ತೆ. ಇದು ಹೇಳಿದ್ನಲ್ಲ ಅವಲ್ಲ, ಅಂಡಮಾನ್ ನಿಕೋಬಾರ್ದಲ್ಲಿ ಜ್ವಾಲಾಮುಖಿ ಬೆಲ್ಟ್ ಇದೆ. ಅಲ್ಲಿ ಏನಾಗ್ತಾವ? ಜಾಸ್ತಿ ಭೂಕಂಪಗಳಾಗುವಂತ ಪ್ಲೇಸ್ ಅಂತ ಹೇಳಿದೆ. ನಾರ್ಕೊಂಡಮ್, ಸಿ ಹಿಯರ್, ದಿಸ್ ಇಸ್ ನಾರ್ಕೊಂಡಮ್. ನಾರ್ತ್ ಅಂಡಮಾನ್ ಭಾಗದಲ್ಲಿ ಇದೆ ನೋಡಿ ನಾರ್ಕೊಂಡಮ್. ನೋಡಿ ಉತ್ತರ ಮತ್ತು ದೂರದಲ್ಲಿರುವ ಸೂಕ್ತ ಜ್ವಾಲಾಮುಖಿ. ದಿಸ್ ಇಸ್ ಆಕ್ಟಿವ್ ವಾಲ್ಕೆನೋ, ದಿಸ್ ಇಸ್ ಡೋರ್ಮೆಂಟ್ ವಾಲ್ಕೆನೋ. ಇದು ಜಾಗೃತ ಜ್ವಾಲಾಮುಖಿ, ಇದು ಸೂಕ್ತ ಜ್ವಾಲಾಮುಖಿ, ನಿದ್ರಿತ ಜ್ವಾಲಾಮುಖಿ ಅಂತ ನಾವು ಕರಿತೀವಿ. ಟೂ ಈಸ್ ವೆರಿ ಫೇಮಸ್. ಒನ್ ಬ್ಯಾರನ್ ಐಲ್ಯಾಂಡ್, another one is Narcondam Island. This is dormant volcano, this is present active volcano. Okay. Baratang Dvipa, see here, one of the very famous. Illide ನೋಡಿ ಈ ಪೋರ್ಷನ್, this is Baratang Island. Baratang Island. ಮ್ಯಾಂಗ್ರೋವ್ಸ್ ಗೆ ಹೆಸರುವಾಸಿ. ಇಲ್ಲಿದೆ ಇಲ್ಲೆಲ್ಲ ಟೂರಿಸ್ಟ್ ಬಹಳ ಅಟ್ರಾಕ್ಟ್ ಪ್ಲೇಸ್ ಇದು. ನೋಡಿದ ಅಡಗನಲ್ಲಿ ಹೆಂಗ್ ಹೋಗ್ತಿದ್ದಾರೆ. ದಿಸ್ ಇಸ್ ಆಲ್ ಸ್ಕಾರ್ ಮ್ಯಾಂಗ್ರೋವ್ಸ್. ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಮೀನ್ಸ್ ಕೋಸ್ಟಲ್ ರೀಜನಲ್ ಫಾರೆಸ್ಟ್. ಹೌದಾ? ವೆರಿ ವೆಟ್ ಫಾರೆಸ್ಟ್, ಎವರ್ಗ್ರೀನ್ ಫಾರೆಸ್ಟ್. ಹೌದಾ? ದ ಮೋರ್ ಅನಿಮಲ್ಸ್ ಮೈಗ್ರೇಷನ್ ಫಾರೆಸ್ಟ್, ಮೋರ್ ಬರ್ಡ್ಸ್ ಮೈಗ್ರೇಷನ್ ಫಾರೆಸ್ಟ್. ಹೌದಾ? ಈ ಒಂದು ಪ್ಲೇಸ್ ಅಲ್ಲಿ ಬರುತ್ತೆ ಮ್ಯಾಂಗ್ರೋವ್ಸ್. ಇಲ್ಲಿ ಮತ್ತು ಮಣ್ಣಿನ ಜ್ವಾಲಾಮುಖಿಗಳಿಂದ ಹೆಸರುವಾಸಿಯಾಗಿರ್ತಕ್ಕಂಥ ರಾಸ್ ಸ್ಮಿತ್ ದ್ವೀಪಗಳು, ಮರಳು ದ್ವೀಪಗಳು ಸಂಪರ್ಕ ಹೊಂದಿದ್ದು ಅವಳಿ ದ್ವೀಪಗಳೆಂದು ಕರೀತಾರೆ ಈ ಒಂದು ಪ್ರದೇಶದಲ್ಲಿ. ಹೌದಾ? ಈ ಒಂದು ಪ್ಲೇಸ್ ಬರುತ್ತೆ ನೋಡಿ, ಬಾರಾಟಾಂಗ್ ಐಲ್ಯಾಂಡ್. ನೋಡಿ ಈ ಕಡೆ ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್ಗೆ ಕೊಂಡಿ ಆಗಿದೆ ಇದು. ಹೌದಾ? ಬುಡಕಟ್ಟು ಎಲ್ಲಿ? ಅಂಡಮಾನ್ಯಾಗ ಅಷ್ಟೇ. ನಿಕೋಬಾರ್ನಾಗ 2 ಬರ್ತಾರೆ, ಅಂಡಮಾನ್ಯಾಗ 4 ಇದ್ದಾರೆ. ದ 4 ನಿಗ್ರೋಸ್, ಟೋಟಲ್ ಓವರ್ ಆಲ್ ನಿಗ್ರೋಸ್. ನಿಗ್ರೋಸ್ ಮೀನ್ಸ್ ಅವ್ರ ಬಾಡಿ ಹೇಗಿರುತ್ತೆ? ಕಪ್ಪು ಮೈ ಬಣ್ಣ ಹೊಂದಿರುತ್ತೆ, ಗಾಢ ಕಪ್ಪು ಇರ್ತಾರೆ, ತುಟಿ ದಪ್ಪ ಇರುತ್ತೆ, ಕೂದಲು ಬಹಳ ರಫ್ ಇರುತ್ತೆ, ಗುಂಗುರ ಇರುತ್ತೆ, ದವಡೆ ಮುಂದೆ ಬಂದಿರುತ್ತೆ. ಹೌದಾ? ಆಮೇಲೆ ಅವರು ನಿಮಗೆ ಗೊತ್ತಲ್ಲ, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಅಜಂಪ್ಷನ್ ಆಫ್ರಿಕನ್ ಪೀಪಲ್ಸ್ more than Negroes. Yes, you know. That's 4 Negroes tribes in Andaman. Great Andaman is one. The Great Andaman is one. ಇಲ್ಲಿ ಬರ್ತಾರೆ, ಈ ಪೋರ್ಷನ್ ಅಲ್ಲಿ ಬರ್ತಾರೆ. Great Andaman is one. That is actually Jarwa. This portion, the South Andaman. This place is Jarwa. You see, this is one of the most dangerous, deadliest tribes in the world. ಇಲ್ಲಿ ಯಾರು ಹೋಗಲ್ಲ. ಯಾವುದು? The Sentinel Island. ದಿಸ್ ಇಸ್ ದ ಸ್ಯಾಂಟಿನಲ್ ಐಲ್ಯಾಂಡ್. ಸೌತ್ ಅಂಡಮಾನ್ ವೆಸ್ಟ್ ಪೋರ್ಷನ್ ಬರುತ್ತೆ ಸ್ಯಾಂಟಿನಲ್ ದ್ವೀಪ. ಅಲ್ಲಿ ಹೋಗಿ ಬದುಕಿ ಬರೋದೇ ಕಷ್ಟ. ಹೌದಾ? ಯಾರು? ಸ್ಯಾಂಟಿನಲ್ ಟ್ರೈಬ್ಸ್. ಬಹಳ ಡೇಂಜರ್ ಟ್ರೈಬ್ಸ್. ಡೇಂಜರ್ ಅನ್ನೋಕ್ಕಿಂತ ಪಾಪ ಹಂಗನ ತಪ್ಪಾಗುತ್ತೆ. ಹೊರಗಿನ ಪ್ರಪಂಚ ಅವ್ರಿಗೆ ಗೊತ್ತಿಲ್ಲ, ನಮಗೆ ಡೇಂಜರ್ ಅದು. ಇಟ್ಸ್ ಅ ಟೋಟಲಿ ಪ್ರೊಹಿಬಿಟೆಡ್ ಝೋನ್. ಯಾವುದೇ ಒಂದು ಟೂರಿಸಂ ಅಲ್ಲಿ ಏನ್ ಮಾಡಲ್ಲ, ಹೋಗಕ್ಕೆ ಅವಕಾಶ ಮಾಡಿಕೊಡಂಗಿಲ್ಲ. ಬಟ್ ಅವ್ರ ಜನಸಂಖ್ಯೆ ಕಡಿಮೆ ಆಗಿದೆ, ಅಳಿನಂಚಿಗೆ ಹೋಗ್ತಾ ಇದ್ದಾರೆ. ಅವರು ಇಲ್ಲಿ ಕಂಡು ಬರ್ತಾರೆ, ಈ ಒಂದು ಸ್ಯಾಂಟಿನಲ್. ಅಂಡ್ ಲಿಟಲ್ ಅಂಡಮಾನ್ ದಲ್ಲಿ ಒಂಗೆ ಟ್ರೈಬ್ಸ್ ಬರ್ತಾರೆ. ದ 4 ಅಂಡಮಾನ್ ಟ್ರೈಬ್ಸ್ ಆರ್ ನಿಗ್ರೋಸ್. ನಿಕೋಬಾರ್ದಲ್ಲಿ ಇಬ್ರು ಬರ್ತಾರೆ ಟ್ರೈಬ್ಸ್. ಒಂದು ನಿಕೋಬಾರಿಸ್ ಇನ್ ಕಾರ್ ನಿಕೋಬಾರ್ದಲ್ಲಿ ಬರ್ತಾರೆ, ಇನ್ನೊಬ್ರು ಶೋಂಪೆನ್ ಇನ್ ಗ್ರೇಟ್ ಅಂಡಮಾನ್ ದಲ್ಲಿ ಬರ್ತಾರೆ. ಕಾರ್ ನಿಕೋಬಾರ್ ಅಲ್ಲಿ ಬರ್ತಕ್ಕಂಥದ್ದು ನಿಕೋಬಾರಿಸ್, ಅಲ್ಲಿ ಬರ್ತಕ್ಕಂಥದ್ದು ಶೋಂಪೆನ್ ಇನ್ ಗ್ರೇಟ್ ನಿಕೋಬಾರ್. ಇವ್ರು ಏನ್ ಸರ್ ಅಂದ್ರೆ ಇವ್ರು ಮಂಗೋಲೈಟ್ಸ್. ಅವ್ರೇನು ನಿಗ್ರೋಸ್, ಇವರು ಮಂಗೋಲೈಟ್ಸ್. ಮಂಗೋಲೈಟ್ಸ್ ಮೀನ್ಸ್ ಚೈನೀಸ್ ಹೆಂಗಿರ್ತಾರೆ ನೋಡಿ, ಜಪಾನೀಸ್ ಹೆಂಗಿರ್ತಾರೆ ನೋಡಿ, ಕೊರಿಯನ್ಸ್ ಹೆಂಗಿರ್ತಾರೆ ನೋಡಿ, ನೋಡಕ್ ಆ ರೀತಿ ಇರ್ತಾರೆ. ನಿಮಗೆ ತೋರಿಸ್ತೀನಿ, ಅವ್ರನ್ನ ಸಹ ಬಿಡಲ್ಲ. ಇಲ್ಲಿ ನೋಡಿ, ಸ್ಥಳೀಯ ಪ್ರಭೇದಗಳು ಅಂಡಮಾನ್ ನಿಕೋಬಾರ್. ಕಾಡು ಹಂದಿ ಫೇಮಸ್ ಇಲ್ಲಿ, ವೈಲ್ಡ್ ಬೋರ್ ಅಂತ ಕರಿತೀವಿ. ನಾರ್ಕೊಂಡಮ್ ಹಾರ್ನ್ಬಿಲ್, ದಿಸ್ ಇಸ್ ದ ನಾರ್ಕೊಂಡಮ್ ಹಾರ್ನ್ಬಿಲ್, ಇಸ್ ಒನ್ ಆಫ್ ದ ವೆರಿ ಫೇಮಸ್. ಅಂಡ್ ದಿಸ್ ಇಸ್ ಡುಗಾಂಗ್. ಡುಗಾಂಗ್ ಎಲ್ಲಿ ಬರುತ್ತೆ ಹೇಳಿ? ಅಪ್ಪ ಈ ಗ್ರೇಟ್ ನಿಕೋಬಾರ್ ಇದೆಯಲ್ಲ, ಅಲ್ಲಿ ಇರ್ತಕ್ಕಂಥ ಸಾಲ್ಟ್ ಕ್ರೊಕೊಡೈಲ್ ಡುಗಾಂಗ್ ಅಲ್ಲಿ ಫೇಮಸ್. ಡುಗಾಂಗ್ ಇನ್ನೊಂದು ನಮ್ಮ ಭಾರತದಲ್ಲಿ ಎಲ್ಲಿ ಬರುತ್ತೆ ಹೇಳಿ? ಈ ಗಲ್ಫ್ ಆಫ್ ಮನ್ನಾರ್ ಇದೆಯಲ್ಲ, ಅಲ್ಲಿ ಬರುತ್ತೆ. ಅಳಿವಿನಂಚಲ್ಲಿ ಇರ್ತಕ್ಕಂಥ ಪ್ರಾಣಿಗಳು, ತುಂಬಾ ಅಪರೂಪದ ಪ್ರಾಣಿಗಳಿವೆಲ್ಲ. ಆ ಪ್ರದೇಶದಲ್ಲಿ ಮೀಸಲಾಗಿ ಏನ್ ಮಾಡಿದ್ವಿ, ರಕ್ಷಣೆ ಮಾಡ್ತಾ ಇದ್ವಿ. ಡುಗಾಂಗ್, ದಿಸ್ ಇಸ್ ಡುಗಾಂಗ್. ನೋಡಿ ಹೇಗಿದೆ ಡುಗಾಂಗ್. ಹೌದಾ? ಓಕೆ, ಇದು ಹೇಳ್ತೀನಿ ನೆಕ್ಸ್ಟ್. ಪಗೋಡಿ ಅಂತ ಬರುತ್ತೆ, ನೆಕ್ಸ್ಟ್ ಹೇಳ್ತೀನಿ ಅದನ್ನ. ಸಿ ಹಿಯರ್, ಇಂಡೋನೇಷ್ಯಾ
ಇಲ್ಲಿ ಬರುತ್ತೆ ನೋಡಿ, ದಿಸ್ ಇಸ್ ಇಂಡೋನೇಷಿಯಾ. ದ ನಿಯರೆಸ್ಟ್ ಆಫ್ ನಿಕೋಬಾರ್. ನಿಕೋಬಾರಿಗೆ ಹತ್ತಿರದ್ದು ಯಾವ್ದು ಅಂತಂದ್ರೆ ಇಂಡೋನೇಷಿಯಾ. ಅದರ ಯಾವ ದ್ವೀಪ ಅಂತಂದ್ರೆ ಸುಮತ್ರ. ಯಾವ ದ್ವೀಪ ಆಗುತ್ತೆ? ದಿಸ್ ಇಸ್ ಸುಮತ್ರ ಐಲ್ಯಾಂಡ್. ಹೌದಾ ನೋಡಿ, 165 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅದಕ್ಕೆ. ಮಯನ್ಮಾರ್, ದಿಸ್ ಇಸ್ ಮಯನ್ಮಾರ್. ಇಲ್ಲಿದೆ ನೋಡಿ, ದಿಸ್ ಇಸ್ ಟೋಟಲಿ ಮಯನ್ಮಾರ್. ನೋಡ, ಇಲ್ಲಿಂದ ಮಯನ್ಮಾರ್ಗೆ ಎಷ್ಟಿದೆ ಅಂತಂದ್ರೆ 280 ಕಿಲೋಮೀಟರ್ ದೂರ ಇದೆ. ದಿಸ್ ಇಸ್ ಥೈಲ್ಯಾಂಡ್. ನೋಡಿ, ಇಲ್ಲಿಂದ ಥೈಲ್ಯಾಂಡ್ಗೆ ಎಷ್ಟು ದೂರ ಇದೆ ಅಂತಂದ್ರೆ 650 ಕಿಲೋಮೀಟರ್ ಅಂತರದಲ್ಲಿದೆ. ಅಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಅಂಡಮಾನಿಗೆ ಹತ್ತಿರದ ರಾಷ್ಟ್ರ ಮಯನ್ಮಾರ್, ನಿಕೋಬಾರಿಗೆ ಹತ್ತಿರದ ರಾಷ್ಟ್ರ ಇಂಡೋನೇಷಿಯಾ. ಇನ್ ಬಿಟ್ವೀನ್ ದಿಸ್ ಟೂ ಐಲ್ಯಾಂಡ್ಸ್ ನಡುಕ್ತಾ ಯಾವ್ದು ಬರುತ್ತೆ? ಥೈಲ್ಯಾಂಡ್. ಪೂರ್ವಕ್ಕೆ ಬರುತ್ತೆ ನೋಡಿ, ಥೈಲ್ಯಾಂಡ್. ಹೌದಾ? ಎಸ್, ಅಂಡಮಾನ್ ನಿಕೋಬಾರ್ ಭಾರತದ ಏಕೈಕ ತ್ರಿಸೇವಾ ಅಂದ್ರೆ ಭೂಸೇನೆ, ವಾಯುಸೇನೆ, ಜಲಸೇನೆ ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶ ಅದು. ಹೌದು, ನಿರಂತರ ಇರುತ್ತೆ. ನೀಲ್ ದ್ವೀಪ, ಶಾಹಿದ್ ಅಂತ ಹೆಸರು ಕೊಟ್ಟಿವಲ್ವಾ ನೀಲ್ ದ್ವೀಪಕ್ಕೆ. ಶಾಂತ ವಾತಾವರಣ, ಹವಳ ದ್ವೀಪಗಳನ್ನು ಕೃಷಿ ತರಕಾರಿ ಬಟ್ಟಲು ಅಂತ ಕರೀತಾರೆ ಅದಕ್ಕೆ, ನೀಲ್ ದ್ವೀಪಕ್ಕೆ. ಹೌದಾ? ನೀಲ್ ಇಲ್ಲಿದೆ ನೋಡಿ, ದಿಸ್ ಇಸ್ ದ ನೀಲ್ ಐಲ್ಯಾಂಡ್. ದಿಸ್ ಇಸ್ ಹ್ಯಾವ್ಲಾಕ್. ದಿಸ್ ಇಸ್ ರಾಸ್, ದ ನಿಯರೆಸ್ಟ್ ಆಫ್ ಪೋರ್ಟ್ ಪ್ಲೇಯರ್. ಹೌದಾ? ಇದು ಯಾವ್ದಿದು? ರಾಸ್, ನೇಲ್, ಹ್ಯಾವ್ಲಾಕ್. ನೋಡಿ, ರಾಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್. ದಿಸ್ ಥೈಲ್ಯಾಂಡ್. ರಾಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇಮ್ ಇಟ್ಸ್ ಕಾಲ್ಡ್. ಬ್ರಿಟಿಷ್ ಯುಗದಲ್ಲಿ ಅವಶೇಷವನ್ನು ಹೊಂದಿರುವ ಐತಿಹಾಸಿಕ ದ್ವೀಪ. ಹ್ಯಾವ್ಲಾಕ್, ಸ್ವರಾಜ್. ದಿಸ್ ಇಸ್ ಸ್ವರಾಜ್, ಹ್ಯಾವ್ಲಾಕ್, ಸ್ವರಾಜ್, ನೇಲ್, ಹ್ಯಾವ್ಲಾಕ್, ರಾಸ್. ಪ್ರಮುಖ ಪ್ರವಾಸೋದ್ಯಮ ಬಳಿ ಮರಳಿನ ಕಡಲ ಒಳಗೊಂಡಿರ್ತಕ್ಕಂಥದ್ದು ಸ್ಕೂಬಾ ಡೈವಿಂಗ್. ಅಂದ್ರೆ ನೀರಿನ ಒಳಗಡೆ ಹೋಗಿ ನಾವು ಸ್ಕೂಬಾ ಎಲ್ಲ ಒಂದು ಜಲಚರ ಜೀವಿ, ಜಲಚರ ಸಸ್ಯಗಳನ್ನ ಒಂದು ಪ್ರದೇಶ ಹೇಗಿದೆ ಅಂತ ನೋಡ್ತೀವಿ ಅಲ್ವಾ, ಸ್ಕೂಬಾ ಡೈವ್. ಅದಕ್ಕೆ ಫೇಮಸ್ ಇಲ್ಲಿ. ಟೂರಿಸಂ. ನಿಕೋಬಾರ್ ದ್ವೀಪಗಳು. ಇಷ್ಟಾದ್ ಮಾತಾಡಿದ ಆ ದ್ವೀಪಗಳು ಅಂಡಮಾನ್ ದ್ವೀಪಗಳು. ಈಗ ಮಾತಾಡಿದ ಆ ದ್ವೀಪಗಳು ನಿಕೋಬಾರ್ ದ್ವೀಪಗಳು. ನೋಡಿ, ವಿಸ್ತೀರ್ಣ ಒಟ್ಟು 762 ಕಿಲೋಮೀಟರ್ ಉದ್ದವನ್ನು ಹೊಂದಿರತಕ್ಕಂಥದ್ದು, 58 ಕಿಲೋಮೀಟರ್ ಗರಿಷ್ಠ ಅಗಲವನ್ನು ಹೊಂದಿದ್ದು, ಒಟ್ಟು ಚದರ ಕಿಲೋಮೀಟರ್ 1653 ಚದರ ಕಿಲೋಮೀಟರ್ ಇದಾವೆ. ಇವು ನಿಕೋಬಾರ್. ಇವೆಲ್ಲ ಮೇಲೆ ಇವೆ ನೀವು ಅಂಡಮಾನ್. 10 ಡಿಗ್ರಿ ಮೇಲೆ ಬರೋವೆಲ್ಲ ಅಂಡಮಾನ್. ಈಗ ಬಂದಿದ್ದೇವೆ ನಾವು ನಿಕೋಬಾರ್. ನೋಡಿ, ಉಪಗುಂಪುಗಳು. ಈ ದ್ವೀಪದಲ್ಲಿ 3 ಪ್ರಮುಖ ಉಪಗುಂಪುಗಳಾಗಿ ವಿಂಗಡಿಸಲಾಗಿದೆ. 3 ಪ್ರಮುಖ ಉತ್ತರ ಗುಂಪುಗಳು, ಮಧ್ಯ ಗುಂಪುಗಳು, ದಕ್ಷಿಣ ಗುಂಪುಗಳು. ನಾರ್ತ್, ಮಿಡಲ್, ಸೌತ್ ಗುಂಪುಗಳಾಗಿ ನಾವು ವಿಭಾಗ ಮಾಡ್ತೀವಿ. ಉತ್ತರ ಗುಂಪು ಕಾರ್ ನಿಕೋಬಾರ್ ಮತ್ತು ಬಟ್ಟಿ ಮಾಲ್ಬಾರ್ ಬರುತ್ತೆ. ಕಾರ್ ನಿಕೋಬಾರ್, ದಿಸ್ ಇಸ್ ಕಾರ್ ನಿಕೋಬಾರ್. ಅದರ ಕೆಳಗಡೆ ಬಟ್ಟಿ ಮಾಲ್ಬಾರ್ ಬರುತ್ತೆ. ದಿಸ್ ಐಲ್ಯಾಂಡ್. ಕೇಂದ್ರ ಗುಂಪು ಚೌರಾ, ಸನೇನು, ತೆರಾಸ, ಲೂರು, ಬೊಂಪುಕ, ಪೋಹತ್, ಕಾಟ್ಚಲ್, ಕ್ಯಾಮೋರ್ಟಾ, ನಾನ್ಕೌರಿ, ಟ್ರಂಕೆಟ್, ಲಾಕ್, ಐಲ್ ಆಫ್ ಮ್ಯಾನ್ ಅಂತ ಕರೀತಾರೆ ಅದಕ್ಕೆ, ಟ್ರಂಕೆಟ್. ಇದಕ್ಕೆ ಥಿಲ್ಲಂಚಾಂಗ್ ಇವೆಲ್ಲ. ದಿಸ್ ಓವರ್ ಆಲ್ ಕಾಟ್ಚಲ್, ನಾನ್ಕೌರಿ, ಕಾಮ್ರೋಟಾ, ತಿಲ್ಲಂಚಾಂಗ್ ಇವೆಲ್ಲ ದ್ವೀಪಗಳು. ಓಕೆನಾ? ಕೆಳಗಡೆ ಸೌತ್, ದಕ್ಷಿಣ ದ್ವೀಪ, ಗ್ರೇಟ್ ನಿಕೋಬಾರ್, ಅತಿ ದೊಡ್ಡ ದ್ವೀಪ ಇದು. ದಿಸ್ ಇಸ್ ಟೋಟಲಿ ಗ್ರೇಟ್ ನಿಕೋಬಾರ್. ಇಲ್ಲಿದೆ ನೋಡಿ, ದಿಸ್ ಇಸ್ ಅತಿ ದೊಡ್ಡ ದ್ವೀಪ ಅಂತ ಕರೆಸಿಕೊಳ್ಳುತ್ತೆ ಇದು. ಹೌದಾ? ಎಲ್ಲಿ? ನಿಕೋಬಾರ್ದಲ್ಲಿ. ಅಂಡಮಾನ್ದಲ್ಲಿ ಅತಿ ದೊಡ್ಡ ದ್ವೀಪ ಮಿಡಲ್ ಅಂಡಮಾನ್, ನಿಕೋಬಾರ್ದಲ್ಲಿ ಅತಿ ದೊಡ್ಡ ದ್ವೀಪ ಗ್ರೇಟ್ ನಿಕೋಬಾರ್. ಇಲ್ಲೇ ಬರ್ತಲ್ಲ ಇಂದಿರಾ ಪಾಯಿಂಟ್ ಬರುತ್ತೆ ನೋಡಿ, ಇಲ್ಲಿ 6.4 ಡಿಗ್ರಿ ದಕ್ಷಿಣಕ್ಕೆ. ಈಗ ಇಲ್ಲಿ ಕೆಳಗಡೆ ಗ್ರೇಟ್ ಚಾನಲ್ ಇದೆ ನೋಡಿ, 6 ಡಿಗ್ರಿ. ಇದೇನ್ ಮಾಡುತ್ತೆ? ಇಂಡೋನೇಷ್ಯಾ ಮತ್ತು ಅಂಡಮಾನ್ ನಿಕೋಬಾರ್ ಮಿಡ್ಲ್ ಬರುತ್ತೆ. ಗ್ರೇಟ್ ಚಾನಲ್ 6 ಡಿಗ್ರಿ. ಇಲ್ಲಿ ನೋಡಿ ಮೇಲೆ, ಇಲ್ಲಿ ನೋಡಿ ಸ್ಯಾಮ್ರಾರೋ ಚಾನಲ್ ಇದೆ, ಜಾರ್ಜಸ್, ಅವೆಲ್ಲ ಬರ್ತಾವ್. ನೀವು ಮುಂದೆ ನಾನು ಅಷ್ಟು ಹೇಳ್ತೀನಿ ಚಾನಲ್ಸ್, ಅವು ಬಿಡಲ್ಲ. ಇಂಡೋನೇಷ್ಯಾದ ಸುಮತ್ರ ದ್ವೀಪಗಳಲ್ಲಿ 147 ಕಿಲೋಮೀಟರ್ ದೂರದಲ್ಲಿದೆ. ಇಂಡೋನೇಷ್ಯಾದ ಸುಮತ್ರ ದ್ವೀಪ ಐತಲ್ಲ, ಇಲ್ಲಿಂದ ಸುಮತ್ರ ದ್ವೀಪ ನಾವಿಲ್ಲಿ ಈಗ ಇಲ್ಲಿದೆ ನನಗ ದಿಸ್ ಸುಮತ್ರ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾ ನಾವು 147 ಕಿಲೋಮೀಟರ್ ದೂರದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿದೆ. ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಇಲ್ಲಿ ಬರುತ್ತೆ. ದಿಸ್ ಇಸ್ ಇಂದಿರಾ ಪಾಯಿಂಟ್. 6 ಡಿಗ್ರಿ 4:05 ಮಿನಿಟ್ ಸ್ಟಾರ್ಟ್ ಆಗುತ್ತಲ್ವಾ, ನಾರ್ತ್ ಲ್ಯಾಟಿಟ್ಯೂಡ್. ಓಕೆ, ಭಾರತ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಇಲ್ಲಿ ಬರುತ್ತೆ. ಈ ದ್ವೀಪದಲ್ಲಿ 12 ದ್ವೀಪಗಳು ಮಾತ್ರ ವಾಸಿಸ್ತಾರೆ. ಈ ದ್ವೀಪದಲ್ಲಿ 12 ದ್ವೀಪದಲ್ಲಿ ಜನ ವಾಸಿಸ್ತಾರೆ. ಬುಡಕಟ್ಟು ಜನಾಂಗ ಅಂತ ಬಂದಾಗ ನಿಕೋಬಾರಿಸ್ ಮತ್ತು ಶೋನ್ಪೇನ್, ಯಾರು ಮಂಗೋಲೈಟ್ಸ್ ಅಂತ ನಾವಾಗಲೇ ಹೇಳಿದೆ. ನೋಡಿ, ದಿಸ್ ಇಸ್ ದ ಗ್ರೇಟ್ ನಿಕೋಬಾರ್. ದೇರ್ ಆರ್ ಮೋಸ್ಟ್ 2 national park. The one national park is Campbell here, Campbell National Park. The second one is the Great Galathiya National Park in Great Nicobar. Totally overall this called Great Nicobar Biosphere Reservoir ಅಂತ ನಾವು ಕರಿತೀವಿ ಅದಕ್ಕೆ. ಹೌದಾ? ಮೌಂಟ್ ತುಯಿಲ್ಲರ್ ಅಂತ ಬರುತ್ತೆ. ಇದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಮೌಂಟ್ ತುಯಿಲ್ಲರ್ 642 ಮೀಟರ್ ಎತ್ತರ ಇದ್ದು, ಇದು ನಿಕೋಬಾರ್ದಲ್ಲಿ ಇರ್ತಕ್ಕಂಥ ಅತಿ ಎತ್ತರವಾದ ಶಿಖರ ಮೌಂಟ್ ತುಯಿಲ್ಲರ್ ಅಂತ ಈ ಒಂದು ಪ್ಲೇಸ್ ಅಲ್ಲಿ ಬರುತ್ತೆ. ನಿಕೋಬಾರ್ ದ್ವೀಪದ ಪ್ರಮುಖ ನದಿಗಳು ಇಲ್ಲೆಲ್ಲ ಹರಿದೋಗ್ತಿದೆ. ನದಿಗಳು ದಿಸ್ ಇಸ್ ಅ ಗಾಲತಿಯಾ ರಿವರ್, ಅಲೆಕ್ಸಾಂಡ್ರಿಯಾ ರಿವರ್ ಇಲ್ಲಿ ಹೋಗ್ತಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಡಾಗ್ಮರ್ ರಿವರ್, ಅಮೃತ್ ಕೌರ್ ರಿವರ್.
ಅಮೃತ್ ಕೌರ್ ರಿವರ್, ಡಾಗ್ಮರ್ ರಿವರ್, ಅಲೆಕ್ಸಾಂಡ್ರಿಯಾ ರಿವರ್, ಗಾಲತಿಯಾ ರಿವರ್ ಇನ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ಇಲ್ಲೇ ಇರ್ತಾವ ನದಿಗಳ ಇರ್ತಾವ. ಗ್ರೇಟ್ ನಿಕೋಬಾರ್ ಜೀವಗಳ ಮೀಸಲು ಪ್ರದೇಶ. ದಿಸ್ ಟೋಟಲ್ ಓವರ್ ಆಲ್ ಬಯೋಸ್ಫಿಯರ್ ರಿಸರ್ವ್. ಅಂಡಮಾನ್ ನಿಕೋಬಾರ್ದಲ್ಲಿ ಏಕೈಕ ಬಯೋಸ್ಫಿಯರ್ ರಿಸರ್ವ್ ಇದೆ. ಟ್ರೂ ನ್ಯಾಷನಲ್ ಪಾರ್ಕ್ ಕ್ಯಾಂಪೆಲ್ ಅಂಡ್ ಗಾಲತಿಯಾ ಇನ್ ಬಿಟ್ವೀನ್ ದ ಟೋಟಲ್ ಓವರ್ ಇಸ್ ಗ್ರೇಟ್ ನಿಕೋಬಾರ್ ಬಯೋಸ್ಫಿಯರ್ ರಿಸರ್ವರ್ ವಿ ಕಾಲ್ಡ್. ಓಕೆನಾ? ಎಸ್, ಗ್ರೇಟ್ ನಿಕೋಬಾರ್ ಜೀವಗಳ ಮೀಸಲು ಪ್ರದೇಶ ಅತ್ಯಂತ ಶ್ರೀಮಂತ ಜೀವ ವೈವಿಧ್ಯಮಯವನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಅಳಿವಿನಂಚಿನಲ್ಲಿರುವ ಸಸ್ಯಗಳು, ಪ್ರಾಣಿಗಳನ್ನು ಸಹ ನೋಡಬಹುದು. ಬಹಳ ಇಂಪಾರ್ಟೆಂಟ್, ಸಾಲ್ಟ್ ಕ್ರೊಕೊಡೈಲ್, ಆಮೇಲೆ ಟ್ರೀ ಶ್ರೂ ಗಳನ್ನ ಇಲ್ಲಿ ನಾವು ನೋಡ್ತೀವಿ. ಸಾಲ್ಟ್ ಕ್ರೊಕೊಡೈಲ್ ವೆರಿ ಫೇಮಸ್ ಇಲ್ಲಿ, ದೊಡ್ಡ ಕ್ರೊಕೊಡೈಲ್ ಅದು. ಹೌದಾ? ಕ್ರೊಕೊಡೈಲ್ ಬೇರೆ, ಅಲಿಗೇಟರ್ ಬೇರೆ. ಅಲಿಗೇಟರ್ ಅಂತಂದ್ರೆ ಅದು ಹೇಗಿರುತ್ತೆ? ಎಲಿಗೇಟರ್ ಅಂದ್ರೆ ಅದು ಹಲ್ಲುಗಳ ಕೆಳಗೆ ಇರ್ತವೆ. ಕ್ರೊಕೊಡೈಲ್ ಮೇಲೆ ಕೆಳಗೆ ಎರಡು ಕಡೆ ಹಲ್ಲುಗಳಿರ್ತವೆ. ಎಲಿಗೇಟರ್ ಕೆಳಗಷ್ಟೇ ಹಲ್ಲುಗಳು ನಮಗೆ ಕಾಣ್ತಿರ್ತಾವೆ ಬಾಯಿಗೆ. ಹೌದಾ? ಡಿಫ್ರೆನ್ಸ್. ಕ್ರೊಕೊಡೈಲ್ಸ್ ಇಸ್ ದೇರ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಪ್ರಮುಖ ಚಾನಲ್ಸ್ಗಳು ನೋಡಿ. ಸಿ ಹಿಯರ್ ಇಂಪಾರ್ಟೆಂಟ್ ಚಾನಲ್ಸ್ ಹೇಳ್ತೀನಿ ನೋಡಿ. 10 ಡಿಗ್ರಿ ಚಾನಲ್ ನೋಡಿ. ಇದೇನ್ ಮಾಡುತ್ತೆ? ಅಂಡಮಾನ್, ಉತ್ತರ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್ ಬೇರ್ಪಡಿಸುತ್ತೆ. ಯಾವುದು? 10 ಡಿಗ್ರಿ ಚಾನಲ್ ಅಂಡಮಾನ್ ಉತ್ತರ ಮತ್ತು ನಿಕೋಬಾರ್ ದಕ್ಷಿಣ ಬೇರ್ಪಡಿಸುತ್ತೆ. ಸಾರಿ, ದಿಸ್ ಇಸ್ ಅಂಡಮಾನ್, ದಿಸ್ ಇಸ್ ನಿಕೋಬಾರ್ ಬೇರ್ಪಡಿಸುತ್ತೆ. 10 ಡಿಗ್ರಿ ಚಾನಲ್, ದಿಸ್ ಇಸ್ 10 ಡಿಗ್ರಿ ಚಾನಲ್. ಓಕೆನಾ? ನೆಕ್ಸ್ಟ್ ಕೋಕೋ ಚಾನಲ್. ಸಿ ಹಿಯರ್ ದಿಸ್ ಇಸ್ ಕೋಕೋ ಚಾನಲ್. ಇಲ್ಲಿ ಕಾಣುತ್ತಲ್ವಾ? ಕೋಕೋ ಚಾನಲ್. ಉತ್ತರ ಅಂಡಮಾನ್ ಅನ್ನು ಮಯನ್ಮಾರ್ ಕೋಕೋ ದ್ವೀಪದಿಂದ ಬೇರ್ಪಡಿಸುತ್ತೆ. ಇಲ್ಲಿ ಕೋಕೋ ದ್ವೀಪ ಅಂತ ಬರುತ್ತೆ ಮಯನ್ಮಾರ್ದು. ಆಮೇಲೆ ನಾರ್ತ್ ಅಂಡಮಾನ್ ನಡುವೆ ಬರುತ್ತೆ. ಅದರ ಅರ್ಥ ಮಯನ್ಮಾರ್ ಮತ್ತು ಅಂಡಮಾನ್ ನಿಕೋಬಾರ್ ಬೇರ್ಪಡಿಸೋದು ಕೋಕೋ ಚಾನಲ್. 6 ಡಿಗ್ರಿ ಚಾನಲ್ ಅಂತ ಬಂದಾಗ ಅದು ಇಲ್ಲಿ ಬರುತ್ತೆ. ಈ ಗ್ರೇಟ್ ನಿಕೋಬಾರ್ ಕೆಳಗಡೆ ಬರುತ್ತೆ. ಅದ ನೋಡಿ, ಗ್ರೇಟ್ ನಿಕೋಬಾರ್ ಮತ್ತು ಸುಮತ್ರಾ ಅಂದ್ರೆ 6 ಡಿಗ್ರಿ ಚಾನಲ್ ಅಂಡಮಾನ್ ನಿಕೋಬಾರ್ ಇಂಡೋನೇಷ್ಯಾವನ್ನು ಬೇರ್ಪಡಿಸಿದ್ರೆ, ಕೋಕೋ ಚಾನಲ್ ಅಂಡಮಾನ್ ನಿಕೋಬಾರ್ ಮತ್ತು ಮಯನ್ಮಾರ್ ಅನ್ನು ಬೇರ್ಪಡಿಸುತ್ತೆ. ಗ್ರ್ಯಾಂಡ್ ಚಾನಲ್ ನಿಕೋಬಾರ್ ಮತ್ತು ಸುಮತ್ರಾ ದ್ವೀಪವನ್ನು ಬೇರ್ಪಡಿಸುತ್ತೆ. ಗ್ರ್ಯಾಂಡ್ ಚಾನಲ್. ಹೌದಾ? ಸಮ್ರಾರೋ ಚಾನಲ್ ನೋಡಿ, ಕಾರ್ ನಿಕೋಬಾರ್ ಮತ್ತು ಲಿಟಲ್ ನಿಕೋಬಾರ್ ಅನ್ನು ಬೇರ್ಪಡಿಸುತ್ತೆ. ಇಲ್ಲಿ ಬರುತ್ತೆ. ದಿಸ್ ಇಸ್ ಸಮ್ರಾರೋ ಚಾನಲ್. ಇಲ್ಲಿ ಮೇಲ್ಗಡೆ ಕಾರ್ ನಿಕೋಬಾರ್ ಬರುತ್ತಲ್ವಾ? ದಿಸ್ ಇಸ್ ಟೋಟಲಿ, ದಿಸ್ ಇಸ್ ಕಾರ್ ನಿಕೋಬಾರ್. ಟೋಟಲಿ ಇಟ್ಸ್ ಕಾರ್ ನಿಕೋಬಾರ್. ಇಲ್ಲಿ ಟೋಟಲಿ ಇಲ್ಲಿದೆ ನೋಡಿ, ಲಿಟಲ್ ನಿಕೋಬಾರ್. ದಿಸ್ ಇಸ್ ಲಿಟಲ್ ನಿಕೋಬಾರ್, ಕಾರ್ ನಿಕೋಬಾರ್ ನಡುವೆ ಬರೋದೇ ಸಂಬ್ರಾರೋ ಚಾನಲ್. ನೋಡಿ, ಅಂಡಮಾನ್ ನಿಕೋಬಾರ್ ಇತರೆ ಪ್ರಮುಖ ಚಾನಲ್ಗಳು. ಅಲೆಕ್ಸಾಂಡ್ರಿಯಾ ಚಾನಲ್ ಇಲ್ಲಿದೆ ನೋಡಿ. ವಿಚ್ ಚಾನಲ್? ಅಲೆಕ್ಸಾಂಡ್ರಿಯಾ ಚಾನಲ್. ಇದು ಏನ್ ಮಾಡುತ್ತೆ? ಅಂಡಮಾನಿಗೆ ಉತ್ತರಕ್ಕೆ ಇರುವ ಒಂದು ಸಣ್ಣ ಜಲಮಾರ್ಗವಾಗಿದ್ದು ಅಲೆಕ್ಸಾಂಡ್ರಿಯಾ ಚಾನಲ್ ಇಲ್ಲಿದೆ ನೋಡಿ. ದಿಸ್ ಇಸ್ ಅಲೆಕ್ಸಾಂಡ್ರಿಯಾ ಚಾನಲ್. ಹೌದಾ? ಇದು ಗ್ರೇಟ್ ಕೋಕೋ ದ್ವೀಪ ಮತ್ತು ಲಿಟಲ್ ಕೋಕೋವನ್ನು ಬೇರೆ. ದಿಸ್ ಇಸ್ ಗ್ರೇಟ್ ಕೋಕೋ ಮಯನ್ಮಾರಿಗೆ ಸಂಬಂಧಪಡುತ್ತೆ. ಲಿಟಲ್ ಕೋಕೋ ಬರ್ಮಾ ಅಂತ ಬರದ ನೋಡಿ, ಅವರು ಅಲೆಕ್ಸಾಂಡರ್ ಚಾನಲ್. ಗ್ರೇಟ್ ಕೋಕೋ, ಲಿಟಲ್ ಕೋಕೋ ಮಿಡಲ್ ಬರುತ್ತೆ. ಇವು ಎರಡು ದ್ವೀಪಗಳು ಮಯನ್ಮಾರಿಗೆ ಸಂಬಂಧಪಟ್ಟಿದ್ದು. ಬರ್ಮಾ. ಕ್ಲೆಫ್ಟ್ ಚಾನಲ್. ಹೌದಾ? ನೆಕ್ಸ್ಟ್ ಇಲ್ಲಿ ದಿಸ್ ಇಸ್ ಕೋಕೋ ಚಾನಲ್ ನಮಗೆ ಗೊತ್ತು. ಈ ಕಡೆ ಮೇಲೆ ಲಿಟಲ್ ಕೋಕೋ ಅಂದ್ರೆ ಮಯನ್ಮಾರ್ ಮತ್ತು ಈ ಕಡೆ ನಮ್ದು ಅಂಡಮಾನ್ ನಿಕೋಬಾರ್ ಮಿಡಲ್ ಬರುತ್ತೆ ಕೋಕೋ. ನೋಡಿ, ಉತ್ತರ ಅಂಡಮಾನ್ ಲ್ಯಾಂಡ್ ಫಾಲ್ ದ್ವೀಪ ಮತ್ತು ಪೂರ್ವ ದ್ವೀಪವನ್ನು ಬೇರ್ಪಡಿಸುತ್ತೆ. ಇಲ್ಲಿದೆ ನೋಡಿ. ದಿಸ್ ಇಸ್ ದ ಲ್ಯಾಂಡ್ ಫಾಲ್ ದ್ವೀಪ ಮತ್ತು ಪೂರ್ವ ದ್ವೀಪ, ವೆಸ್ಟ್ ದ್ವೀಪ ಅಂತಿದೆ. ಸಾರಿ, ಈ ಕಡೆ ಈಸ್ಟ್ ದ್ವೀಪ ಅಂತ ಬರುತ್ತೆ. ಅದನ್ನು ಬೇರ್ಪಡಿಸತಕ್ಕಂಥದ್ದಾಗಿರುತ್ತೆ. ಆಸ್ಟಿನ್ ಚಾನಲ್. ಹೌದಾ? ಎಸ್, ಉತ್ತರ ಅಂಡಮಾನ್ ದ್ವೀಪ ಮತ್ತು ಮಧ್ಯ ಅಂಡಮಾನ್ ದ್ವೀಪವನ್ನು ಬೇರ್ಪಡಿಸತಕ್ಕಂಥದ್ದಾಗಿದೆ. ದಿಸ್ ಇಸ್ ಆಸ್ಟಿನ್ ಚಾನಲ್. ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್ ಬೇರ್ಪಡಿಸೋದು ಆಸ್ಟಿನ್ ಚಾನಲ್. ನೋಡಿ, ಓಂಫೆ ಜಲಸಂಧಿ ಉತ್ತರ ಮಧ್ಯ ಅಂಡಮಾನ್ ಮತ್ತು ದಕ್ಷಿಣ ಬರಾಂಗಟಾನ್ ದ್ವೀಪವನ್ನು ಬೇರ್ಪಡಿಸುತ್ತೆ. ಹೌದಾ? ಯಾವುದು? ಹೋಂಫೆ. ಎಸ್, ಈ ಒಂದು ದ್ವೀಪ ಇಲ್ಲಿದೆ. ದಿಸ್ ಇಸ್ ಬರಾಂಗಟನ್ ದ್ವೀಪ, ಮಿಡಲ್ ದ್ವೀಪವನ್ನು ಬೇರ್ಪಡಿಸುತ್ತೆ. ಹೋಂಫೆ. ಅಂಡಮಾನ್ ಜಲಸಂಧಿ. ಹೌದಾ? ಎಸ್, ಸಿ ಹಿಯರ್ ಅಂಡಮಾನ್ ಜಲಸಂಧಿ. ದಿಸ್ ಇಸ್ ಅಂಡಮಾನ್ ಜಲಸಂಧಿ. ಸ್ಟ್ರೈಟ್ ಇಲ್ಲಿ ಬರುತ್ತೆ. ಅಂಡಮಾನ್ ಜಲಸಂಧಿ ಅಂತ ಬಂದಾಗ ಇದು ಬರಾಂಗಟನ್ ಮತ್ತು ದಕ್ಷಿಣ ಅಂಡಮಾನ್ ಬೇರ್ಪಡಿಸುತ್ತೆ. ದಿಸ್ ಇಸ್ ದ ಬರಾಂಗಟನ್, ಇದು ದಕ್ಷಿಣ ಅಂಡಮಾನ್ ನಡುವೆ ಬರುತ್ತೆ ಅಂಡಮಾನ್ ಜಲಸಂಧಿ. ಹೌದಾ? ಡಿಲಿಚೆಂಟ್ ಸ್ಟ್ರೈಟ್ ಅಂತ ಕರಿತೀವಿ. ಪೂರ್ವಕ್ಕಿರುವ ರಿಚಿ ದ್ವೀಪ, ಪಶ್ಚಿಮಕ್ಕಿರುವ ಗ್ರೇಟ್ ಅಂಡಮಾನ್ ದ್ವೀಪವನ್ನು ಬೇರ್ಪಡಿಸುತ್ತೆ. ದಿಸ್ ಇಸ್ ಡಿಲಿಚೆಂಟ್. ದಿಸ್ ಇಸ್ ರಿಚಿ ಐಲ್ಯಾಂಡ್ಸ್ ಟೋಟಲ್ ಕಾರ್ಡ್. ಇದನ್ನ ಇಲ್ಲಿ ಈ ಕಡೆ ನಾವು ಬಾರಾಂಗ್ ದ್ವೀಪವನ್ನು ಬೇರ್ಪಡಿಸ್ತಕ್ಕಂಥದ್ದಾಗಿರುತ್ತೆ. ಹೌದಾ? ಆಮೇಲೆ ಫ್ಯೂಸಿಲಿಯರ್ ಚಾನಲ್. ಅಂಡಮಾನ್ ದ್ವೀಪ ಒಂದು ಪ್ರಮುಖ ಕಾಲುವೆ. ನೀಲ್ ದ್ವೀಪವನ್ನು ಶಾಹಿದ್ ದ್ವೀಪ ಅಂತ ಕರಿತೀವಲ್ವಾ, ಅಲ್ಲಿ ಒಂದು ಪ್ರದೇಶದಲ್ಲಿ ಬರುತ್ತೆ. ಇರ್ಲಿ. ಹ್ಯಾಕ್ ಫರ್ಮಸ್ ಜಲಸಂಧಿ, ರೂಟ್ ಲ್ಯಾಂಡ್. ಹೌದಾ? ಎಸ್, ಇಲ್ಲಿ ಕೆಳಗೆ ಬರುತ್ತೆ. ಇಲ್ಲಿ ಬರುತ್ತೆ ಕೆಳಗೆ. ಇಲ್ಲಿ ದಿಸ್ ಇಸ್ ಅ ರೂಟ್ ಲ್ಯಾಂಡ್. ಈ ದ್ವೀಪವನ್ನು ನಡುವೆ ಬರುತ್ತೆ. ಓಕೆ. ಸೆಂಟ್ ಜಾರ್ಜ್ ಚಾನಲ್ ಇಲ್ಲಿದೆ ನೋಡಿ. ಸೆಂಟ್ ಜಾರ್ಜ್ ಚಾನಲ್. ದಿಸ್ ಇಸ್ ಸೆಂಟ್ ಜಾರ್ಜ್. ಗ್ರೇಟ್ ನಿಕೋಬಾರ್, ಲಿಟಲ್ ನಿಕೋಬಾರ್ ನಡುವೆ ಬರುತ್ತೆ. ಸೆಂಟ್ ಜಾರ್ಜ್ ಚಾನಲ್. ಗ್ರೇಟ್ ನಿಕೋಬಾರ್, ಲಿಟಲ್ ನಿಕೋಬಾರ್ ನಡುವೆ ಬರುತ್ತೆ. ಸೆಂಟ್ ಜಾರ್ಜ್ ಚಾನಲ್. ರೆವೆಲ್ಲೋ ಚಾನಲ್. ಇಲ್ಲಿ ನೋಡಿದ. ದಿಸ್ ಇಸ್ ರೆವೆಲ್ಲೋ ಚಾನಲ್. ಹೌದಾ? ಇದು ನೈಋತ್ಯಕ್ಕಿರುವ ಕಾಚಲ್ ದ್ವೀಪ. ಈ ಕಡೆ ಬರುತ್ತೆ.
ಕಾರ್ಚಲ್ ದ್ವೀಪ ಮತ್ತು ಕಾರ್ಮೋಟ್ರಾ ನಾನ್ಕೌರಿ ಈ ಕಡೆ ಬರ್ತಲ್ಲ, ಕಾರ್ಮೋಟ್ರಾ ನಾನ್ಕೌರಿ ದ್ವೀಪದೊಳಗೆ ಬರುತ್ತೆ. ರೆವೆಲ್ಲೋ ಚಾನಲ್, ಹೌದಾ. ದಿಸ್ ಇಸ್ ಸ್ಯಾಂಬ್ರಾರೋ. ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್ ಬರುತ್ತೆ, ಸ್ಯಾಂಬ್ರಾರೋ. ಓಕೆನಾ? ಎಸ್. ಅಂಡಮಾನ್ ನಿಕೋಬಾರ್ದಲ್ಲಿ ಬರುವ ರಾಷ್ಟ್ರೀಯ ಉದ್ಯಾನವನ ಅಪಿ 9 ನ್ಯಾಷನಲ್ ಪಾರ್ಕ್ ಇದೆ ಅಂಡಮಾನ್ ನಿಕೋಬಾರ್. ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನ ಹೊಂದಿರೋದು ಮಧ್ಯಪ್ರದೇಶ 11. ಅದು ಬಿಟ್ರೆ ಅಂಡಮಾನ್ ನಿಕೋಬಾರ್ದಲ್ಲಿ ಎಷ್ಟಿದಾವೆ ರಾಷ್ಟ್ರೀಯ ಉದ್ಯಾನ? 9 ನ್ಯಾಷನಲ್ ಪಾರ್ಕ್ ಇದೆ. ನೋಡಿ, ಸಿ ಹಿಯರ್. ನಾರ್ಕೊಂಡಂ, ಸಾರಿ, ದಿಸ್ ಇಸ್ ದ ವೈಲ್ಡ್ ಲೈಫ್ ಸೆಂಚುರಿ. ಸ್ಯಾಡಲ್ ಪೀಕ್, ದ ಹೈಯೆಸ್ಟ್ ಪೀಕ್ ಇನ್ ಅಂಡಮಾನ್ ನಿಕೋಬಾರ್. ಇದು ನಾರ್ತ್ ಅಂಡಮಾನ್ ಅಲ್ಲಿ ಬರುತ್ತೆ, ಸ್ಯಾಡಲ್ ಪೀಕ್. ಹೌದಾ? ಒಂದೊಂದು ನೋಡ್ಕೊಂಡು ತಗೋಣ. ಕ್ಯಾಂಬೆಲ್ ರಾಷ್ಟ್ರೀಯ ಉದ್ಯಾನ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುತ್ತೆ. ಗ್ರೇಟ್ ನಿಕೋಬಾರ್, ಕ್ಯಾಂಬೆಲ್ ಇಲ್ಲಿದೆ ನೋಡಿ, ಕ್ಯಾಂಬೆಲ್. ಅಲ್ಲೇ ಇನ್ನೊಂದು ಯಾವ್ದು ಬರುತ್ತೆ? ಗಾಲತಿಯಾ ಅಂತ ಬರುತ್ತೆ. ಅವೆರಡು ಸೇರಿದ್ರೆ ಏನಾಗುತ್ತೆ? ಬಯೋಸ್ಫಿಯರ್ ರಿಸರ್ವ್ ಅಂತ ನಮಗೆ ಗೊತ್ತು ನೋಡಿ. 292. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನ, ಮಂದೂರು ರಾಷ್ಟ್ರೀಯ ಉದ್ಯಾನ ಅಂತ ಸಹ ಕರೆಯಲ್ಪಡುವ ಇದು ಹವಳದ ದಿಬ್ಬಗಳು ಮತ್ತು ಸಮುದ್ರ ಜೀವಿಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ದಿಸ್ ಇಸ್ ಮಹಾತ್ಮ ಗಾಂಧಿ. ಹೌದಾ? ಅದರ ಇನ್ನೊಂದು ಹೆಸರೇನು? ಮಂದೂರು ರಾಷ್ಟ್ರೀಯ ಉದ್ಯಾನವನ. ಮೌಂಟ್ ಹೆರಿಯಟ್ ನ್ಯಾಷನಲ್ ಪಾರ್ಕ್, ಮೌಂಟ್ ಮಣಿಪುರ ರಾಷ್ಟ್ರೀಯ ಉದ್ಯಾನವನ ಎಂದು ಸಹ ಇದನ್ನ ಕರೀತಾರೆ. ಮೌಂಟ್ ಹೆರಿಯಟ್ ನ್ಯಾಷನಲ್ ಪಾರ್ಕ್, ಮೌಂಟ್ ಹೆರಿಯಟ್ ನ್ಯಾಷನಲ್ ಪಾರ್ಕ್ ಇಲ್ಲಿದೆ ನೋಡಿ, ಸೌತ್ ಅಂಡಮಾನ್ ಈ ಭಾಗದಲ್ಲಿ. ಮೌಂಟ್ ಹೆರಿಯಟ್ ನ್ಯಾಷನಲ್ ಪಾರ್ಕ್. ರಾಣಿ ಝಾನ್ಸಿ ಸಾಗರ್ ರಾಷ್ಟ್ರೀಯ ಉದ್ಯಾನವನ ರೀಚಿ ದ್ವೀಪದಲ್ಲಿ ಕಂಡು ಬರುತ್ತೆ. ರೀಚಿ ಐಲ್ಯಾಂಡ್ಸ್ ಬರ್ತದೆ, ಇಲ್ಲಿ ಬರುತ್ತೆ. ರಾಣಿ ಝಾನ್ಸಿ ಮರೈನ್ ನ್ಯಾಷನಲ್ ಪಾರ್ಕ್. ಸ್ಯಾಡಲ್ ಪೀಕ್ ನ್ಯಾಷನಲ್ ಪಾರ್ಕ್ ನಾರ್ತ್ ಅಂಡಮಾನ್ದಲ್ಲಿ ಬರುತ್ತೆ. ನಾರ್ತ್ ಬಟನ್ ನ್ಯಾಷನಲ್ ಪಾರ್ಕ್, ಸೌತ್ ಬಟನ್ ನ್ಯಾಷನಲ್ ಪಾರ್ಕ್, ಮಿಡಲ್ ಬಟನ್ ನ್ಯಾಷನಲ್ ಪಾರ್ಕ್ ಇಲ್ಲಿ ನೋಡಿ. ನಾರ್ತ್ ಬಟನ್, ಮಿಡಲ್ ಬಟನ್, ಸೌತ್ ಬಟನ್. ದ ಸೌತ್ ಬಟನ್ is Indian very smallest national park. There are 9 national parks in Andaman Nicobar. Very important. Nicobar ದಲ್ಲಿ 2 national park, Campbell and Galathea. The other 7 national park in Andaman. Okay? Yes. ಪ್ರಮುಖ ವನ್ಯಜೀವಿ ಧಾಮಗಳು ನೋಡಿ. ಬ್ಯಾರನ್ ದ್ವೀಪ ವನ್ಯಜೀವಿ ಅಭಯಾರಣ್ಯ ಇಲ್ಲಿದೆಯಲ್ಲ, ದಿಸ್ ಇಸ್ ದ ಬ್ಯಾರನ್. ದಿಸ್ ಇಸ್ ದ ಸಾರಿ, ಇಲ್ಲಿದೆ ಬ್ಯಾರನ್ ವೈಲ್ಡ್ ಲೈಫ್ ಸೆಂಚುರಿ, ನಾರ್ಕೊಂಡಂ ವೈಲ್ಡ್ ಲೈಫ್ ಸೆಂಚುರಿ. ಹೌದಾ? ನಾರ್ಕೊಂಡಂ ವೈಲ್ಡ್ ಲೈಫ್ ಸೆಂಚುರಿ, ಬ್ಯಾರನ್ ವೈಲ್ಡ್ ಲೈಫ್ ಸೆಂಚುರಿ. ಇದು ಹಾರ್ನ್ ಬಿಲ್ ಫೇಮಸ್. ಇದು ಸಕ್ರಿಯ ಜ್ವಾಲಾಮುಖಿ ಅಂತ ನಿಮಗೆ ಗೊತ್ತು, ಬ್ಯಾರನ್. ನೆಕ್ಸ್ಟ್ ನೋಡಿ, ಇಂಟರ್ವ್ಯೂ ದ್ವೀಪ ವನ್ಯಜೀವಿ ಅಭಯಾರಣ್ಯ. ಇಂಟರ್ವ್ಯೂ ವನ್ಯಜೀವಿ ಅಭಯಾರಣ್ಯ, ಹೌದಾ? ಇಂಟರ್ವ್ಯೂ ಐಲ್ಯಾಂಡ್ ಅಂತ ಬರುತ್ತಲ್ವಾ, ಈ ಒಂದು ಪೋರ್ಷನ್ ಅಲ್ಲಿ ಬರುತ್ತೆ ಇಂಟರ್ವ್ಯೂ ಐಲ್ಯಾಂಡ್ ಅಂತ ಹೇಳಿ. ಅದನ್ನು ಸಹ ಆನೆಗಳ ಪ್ರದೇಶಕ್ಕೆ ತುಂಬಾ ಫೇಮಸ್. ಲ್ಯಾಂಡ್ ಫಾಲ್ ವನ್ಯಜೀವಿ ಅಭಯಾರಣ್ಯ ಉತ್ತರ ತುದಿಯಲ್ಲಿ ಕರಾವಳಿಯಲ್ಲಿ ಕಂಡು ಬರುತ್ತೆ. ಪಿಕಾಕ್ ವನ್ಯಜೀವಿ ಅಭಯಾರಣ್ಯ ಇದು ಅಲ್ಲೇ ಕಂಡು ಬರ್ತಕ್ಕಂಥದ್ದು. ಆಮೆ ದ್ವೀಪ ಅಂತಿದೆ. ಟಟೈಲ್ ಐಲ್ಯಾಂಡ್ ಅಂತ ಬರುತ್ತೆ, ಅದು ವನ್ಯಜೀವಿ ಧಾಮಗಳು ಇದ್ದಾವೆ. ಸ್ಥಳೀಯ ಪ್ರಭೇದ ಪ್ರಮುಖ ಪಕ್ಷಿಗಳೊಳಗಲ್ಲಿ ವುಡ್ ಪಿಜನ್, ಇದು ಎಲ್ಲ ಅಳಿವಿನಂಚು ವುಡ್ ಪಿಜನ್, ಹೌದಾ? ಬಿಳಿ ತಲೆಯನ್ನು ಒಳಗೊಂಡಿರ್ತಕ್ಕಂಥದ್ದು, ಚೆಕ್ಕರ್ ಬೋರ್ಡ್ ಕುತ್ತಿಗೆ ಆಕಾರದಲ್ಲಿ ಒಳಗಿರ್ತಕ್ಕಂಥ ಮಾದರಿ ನೋಡಿ. ನಿಕೋಬಾರ್ ಪಗೋಡಿಯಾ, ಇದು ಯಾವಾಗಲೂ ಕೆಳಗಡೆ ಓಡಾಡ್ತಿರುತ್ತೆ ಪ್ರದೇಶದಲ್ಲಿ. ಕೆಳಗಡೆ ಮಳಲೆ ಇದಿಡುತ್ತೆ, ಮೊಟ್ಟೆ ಇಡುತ್ತೆ. ಎಲ್ಲ ಅಳಿವಿನಂಚು ಅಪರೂಪ ಪ್ರಾಣಿಗಳು, ಮುಂದೆ ಇರಲಿವು, ಹೌದಾ? ಮೊಟ್ಟೆಗಳು ಕಾವು ಕೊಡಲು ನೆಲದ ಮೇಲೆ ದಿಬ್ಬಗಳನ್ನು ನಿರ್ಮಿಸಿ ವಿಶಿಷ್ಟ ದುರ್ಬಲ ಒಂದು ಪಕ್ಷಿ. ದುರ್ಬಲ ಅಂತಂದ್ರೆ ಅಳಿವಿನಂಚಿಗೆ ಹೋಗ್ತಾ ಇದೆ ಪಗೋಡೆ ಪಕ್ಷಿ, ಹೌದಾ? ಮೆಗಾಪೋಡ್. ಹಾರ್ನ್ ಬಿಲ್, ದಿಸ್ ಇಸ್ ಹಾರ್ನ್ ಬಿಲ್. ನಾರ್ಕೊಂಡಂ ಹಾರ್ನ್ ಬಿಲ್, ನಾರ್ಕೊಂಡಂದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು ಹಾರ್ನ್ ಬಿಲ್. ನೋಡಿ ನೋಡಿ, ಪಾರಿವಾಳ, ನಿಕೋಬಾರ್ ಪಾರಿವಾಳ ಎಷ್ಟು ಹೆಂಗಿದೆ ನೋಡಿ, ಅದು ಯಾವ ರೀತಿ ಇದೆ ನೋಡಿ. ಅಪಾಯದಲ್ಲಿ ಅಂದ್ರೆ ಅಳಿವಿನಂಚಲ್ಲಿ ಇರ್ತಕ್ಕಂಥದ್ದು. ಅದು ಡೋಡೋ ಅಂತ ಇತ್ತಲ್ವಾ ಒಂದು ಪಕ್ಷಿ ಮೊದ್ಲಿಗೆ, ಈ ಮಡಗಾಸ್ಕರ್ದಲ್ಲಿ ಡೋಡೋ, ಅದರ ಒಂದು ಹೋಲುವಿಕೆ ಹೊಂದಿರತಕ್ಕಂಥ ಹತ್ತಿರದ ಸಂಬಂಧ ಹೊಂದಿರತಕ್ಕಂಥದ್ದು ಇದು ಪಾರಿವಾಳ. ನಿಕೋಬಾರ್. ಅಂಡಮಾನ್ ಸರ್ಪರಣ ಹದ್ದು ಇಲ್ಲಿದೆ ನೋಡಿ, ಈಗ ಹೌದಾ? ಹದ್ದು ಹೇಗಿದೆ ನೋಡಿ. ಇದು ಅಂಡಮಾನ್ ದ್ವೀಪದಲ್ಲಿ ಸ್ಥಳೀಯ ಅಳಿವಿನಂಚಲ್ಲಿ ಇರ್ತಕ್ಕಂಥ ಒಂದು ರಾಪ್ಟರ್ ಆಗಿರುತ್ತೆ. ಈಗಲ್, ದಿಸ್ ಇಸ್ ವೋಲ್ ಗೂಬೆ. ಈ ಪ್ರದೇಶದಲ್ಲಿ ಸ್ಥಳೀಯದಲ್ಲಿ ಇರ್ತಕ್ಕಂಥ ಒಂದು ಬಾರ್ನ್ ಗೂಬೆ ಅಂತಿದೆ. ಬಾರ್ನ್ ಗೂಬೆ ಹೇಗಿದೆ ನೋಡಿ, ಎಷ್ಟು ವಿಶೇಷ ಪಕ್ಷಿಗಳಲ್ಲ ಅಂಡಮಾನ್ ನಿಕೋಬಾರ್ದಲ್ಲಿ. ಪಾಪ ಎಲ್ಲ ಅಳಿವಿನಂಚಲಿದ್ದಾವೆ, ಎಲ್ಲ ಅಳಿವಿನಂಚಲಿದ್ದಾವೆ. ಏನು ಮಾಡಕ್ಕಾಗಲ್ಲ, ಸಂರಕ್ಷಣೆ ಮಾಡ್ಬೇಕಷ್ಟೇ. ಸ್ಥಳೀಯ ಓಕೆ, ಇದಾಯ್ತಲ್ವಾ. ನೆಕ್ಸ್ಟ್ ನೋಡಿ, ಅಂಡಮಾನ್ ನಿಕೋಬಾರ್ ದ್ವೀಪದ ಆರ್ಥಿಕ ಚಟುವಟಿಕೆ, ಹೌದಲ್ವಾ? ಪ್ರವಾಸೋದ್ಯಮದಿಂದ ಜಾಸ್ತಿ ದುಡ್ಡು ಬರುತ್ತೆ ಅವರಿಗೆ ಅಂಡಮಾನ್ ನಿಕೋಬಾರ್ದಲ್ಲಿ. ಹೆವಿ ಇದಿರುತ್ತೆ ಟೂರಿಸಂ ಆಕ್ಟಿವಿಟೀಸ್. ಪ್ರವಾಸ ಇದು ನೋಡಿ, ಪ್ರವಾಸಿಗರ ಸ್ವರ್ಗ ಅಂತಾನೆ ಕರಿತೀವಿ ನಾವು, ಹೌದಾ? ಪ್ರಮುಖ ಆದಾಯ ಆಗಿರುತ್ತೆ. ಭತ್ತ ಪ್ರಾಥಮಿಕ ಆಹಾರದ ಬೆಳೆ ಆಗಿದೆ, ಅಲ್ಲಿ ಭತ್ತ ಜಾಸ್ತಿ ಬೆಳೀತಾರೆ. ಆದ್ರೆ ನಿಕೋಬಾರ್ ಗುಂಪಿನಲ್ಲಿ ತೆಂಗಿನಕಾಯಿ, ಅಡಿಕೆಗಳನ್ನ ಜಾಸ್ತಿ ಬೆಳೀತಾರೆ, ಪ್ರಮುಖ ವಾಣಿಜ್ಯ ಬೆಳೆಗಳು. ಅಂಡಮಾನ್ದಲ್ಲಿ ಭತ್ತ ಫೇಮಸ್, ನಿಕೋಬಾರ್ ದ್ವೀಪದಲ್ಲಿ ತೆಂಗಿನಕಾಯಿ, ಅಡಿಕೆ, ಹೌದಾ? ತೆಂಗಿನಕಾಯಿಗೆ ಏನ್ ಕರಿತೀವಿ ವೈಜ್ಞಾನಿಕ ಹೆಸರು? ಕೋಕಸ್ ನ್ಯೂಸಿಫೆರಾ. ಅಡಿಕೆಗೆ ಏನ್ ಕರಿತೀವಿ? ಅರೇಕಾ ಕಟೇಚು. ಭತ್ತಕ್ಕೆ ಏನ್ ಕರಿತೀವಿ? ವರೈಸಾ ಸಟೈವಾ. ನೋಡಿ ಇಲ್ಲಿ ಮೆಣಸು, ಮಸಾಲೆ, ರಬ್ಬರ್ ಎಲ್ಲ ಬೆಳಿತೀವಿ. ಯಾಕಂದ್ರೆ ಉಷ್ಣವಲಯದ ಕಾಡು, ಎತ್ತರವಾದ ಪ್ರದೇಶವೆಲ್ಲ ಬೆಳಿತೀವಿ ನಾವಲ್ಲಿ. ಮೀನುಗಾರಿಕೆ ಗೊತ್ತಲ್ವಾ, ಎಲ್ಲ ಸುತ್ತಲೂ ಎಲ್ಲ ಏನಿದೆ, ಕರಾವಳಿ ಇದೆ. ಮೀನುಗಾರಿಕೆ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದೆ. ಟೂರಿಸಂ ಚೆನ್ನಾಗಿದೆ, ಫಿಶಿಂಗ್ ಚೆನ್ನಾಗಿದೆ, ಅಲ್ಲಿ ಕ್ರಾಪ್ಸ್ ಚೆನ್ನಾಗಿದೆ,
ಹೌದಾ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಏನಪ್ಪಾ ಬಂದಾಗ ಬಂಗಾಳಿ ಭಾಷೆ ಅತಿ ಹೆಚ್ಚು ಮಾತನಾಡುವ ಭಾಷೆ ಆಗಿದೆ. ನಂತರ ಹಿಂದಿ, ಇಂಗ್ಲಿಷ್ ಕಾಮನ್, ನಿಮಗೆಲ್ಲ ತೆಲುಗು, ಮಲಯಾಳಂ ಭಾಷೆ ಎಲ್ಲ ಮಾತಾಡಿದೆ. ಯಾಕಂದ್ರೆ ಟೂರಿಸಂ ಆಕ್ಟಿವಿಟೀಸ್ ಇದ್ದ ಇಂಗ್ಲಿಷ್ ಬೇಕು, ಹಿಂದಿ ಬೇಕು. ಹೌದಾ. ಆಮೇಲೆ ಹತ್ತಿರ ಇದಾವಲ್ವಾ, ಏನು ಆಂಧ್ರ ಹತ್ರ ಆಗತ್ತೆ, ತಮಿಳ್ನಾಡು ಹತ್ರ ಆಗತ್ತೆ, ತೆಲುಗು, ತಮಿಳ್ ಮಾತಾಡ್ತಾರೆ, ಮಲಯಾಳಂ ಮಾತಾಡ್ತಾರೆ. ಹೌದಾ. ವೆರಿ ಫೇಮಸ್ ಇನ್ ಬಂಗಾಳಿ ಜಾಸ್ತಿ ಮಾತಾಡ್ತಾರೆ. ಬಂಗಾಳಿ ಹೈಕೋರ್ಟಿಗೆ ಹೋಗುತ್ತೆ ಮತ್ತೆ ಇದು ಅಂಡಮಾನ್ ನಿಕೋಬಾರ್. ಹೌದಾ. ನೋಡಿಗ ಇಲ್ಲಿದೆ ನೋಡಿ ಪೋರ್ಟ್ ಬ್ಲೇರ್. ಯಾವ ಹೈಕೋರ್ಟಿಗೆ ಹೋಗಿದೆ ನೋಡಿ, ಕಲ್ಕತ್ತಾ ಇದಕ್ಕೆ ಹೋಗಿದೆ, ಹೈಕೋರ್ಟಿಗೆ ಹೋಗುತ್ತೆ. ಹೌದಲ್ವಾ. ಕಲ್ಕತ್ತಾ ಹೈಕೋರ್ಟ್ ಕೇಂದ್ರಾಡಳಿತ ಪ್ರದೇಶದ ಅಂಡಮಾನ್ ನಿಕೋಬಾರ್ ದ್ವೀಪವು ಕಲ್ಕತ್ತಾ ಹೈಕೋರ್ಟ್ ವ್ಯಾಪ್ತಿಗೆ ಬರುತ್ತೆ. ಕಲ್ಕತ್ತಾ ಹೈಕೋರ್ಟ್ ಶಾಶ್ವತ ಸರ್ಕ್ಯೂಟ್ ಪೀಠವು ಅಂಡಮಾನ್ ನಿಕೋಬಾರ್ದ ರಾಜಧಾನಿ ಪೋರ್ಟ್ ಬ್ಲೇರ್ ನಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದರದ್ದು ಒಂದು ಶಾಖೆ ಇಲ್ಲಿದೆ. ಈಗ ಹೆಂಗ ನಮ್ದು ಕರ್ನಾಟಕದಲ್ಲಿ ಎರಡು ಶಾಖೆ ಬರ್ತವೆ ನೋಡಿ, ಒಂದು ಗುಲ್ಬರ್ಗಕ್ಕೆ ಬರುತ್ತೆ ಕಲಬುರಗಿ, ಇನ್ನೊಂದು ಇಲ್ಲಿ ಬರುತ್ತೆ ಧಾರವಾಡ ಶಾಖೆಗೆ ಬರುತ್ತೆ. ಅದರಂಗ ಇದರದ್ದು ಮೇನ್ ಬ್ರಾಂಚ್ ಏನಿದೆ ಅಂದ್ರೆ ಕಲ್ಕತ್ತಾ. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ವಿಶೇಷವಾಗಿ ಇಲ್ಲಿ ಸಾಂಸ್ಕೃತಿಕ ಕೊಡುಗೆ ನೋಡಿ ಹೇಗಿದೆ. ನೃತ್ಯಗಳು, ಪ್ರಾಥಮಿಕ ಬುಡಕಟ್ಟು ಸಾಂಪ್ರದಾಯಿಕ ನೃತ್ಯಗಳು ವೆರಿ ಫೇಮಸ್. ದಿಸ್ ಇಸ್ ದ ಪ್ಯಾರಾಚಕಲ್ ಇನ್ ಲಕ್ಷದ್ವೀಪ್. ಇಲ್ಲಿ ಅಂಡಮಾನ್ ನಿಕೋಬಾರ್ದಲ್ಲಿ ಬರ್ತವೆ ಕೆಲವೊಂದು. ಹೌದಾ. ಇಲ್ಲಿ ಈಡಿ ಪ್ರಮುಖ ನೃತ್ಯ, ನಿಕೋಬಾರ್ ನೃತ್ಯ, ಇಡಿ ನೃತ್ಯ, ನಿಕೋಬಾರ್ ನೃತ್ಯ ಇಲ್ಲಿ ಪ್ರಮುಖ ನೋಡಿ. ಅಸ್ಥಿ ಪಂಜರದ ನೃತ್ಯ ಮಾಡ್ತಾರೆ, ಬಿದಿರಿನ ನೃತ್ಯ ಮಾಡ್ತಾರೆ. ಗ್ರೇಟ್ ಅಂಡಮಾನೀಸ್ ನೃತ್ಯಗಳೆಲ್ಲ ಫೇಮಸ್. ಅಂಡಮಾನ್ ನಿಕೋಬಾರ್ದ ಪ್ರಮುಖ 6 ಬುಡಕಟ್ಟು ನಾ ಹೇಳಿದೆ. ಒಂದ್ಯಾರು ಗ್ರೇಟ್ ಅಂಡಮಾನೀಸ್, ನೆಕ್ಸ್ಟ್ ಯಾರು ಒಂಗೆ, ನೆಕ್ಸ್ಟ್ ಯಾರು ಜರ್ವಾ, ಸ್ಯಾಂಟಿನೆಲ್, ಶೋಂಪೆನ್, ನಿಕೋಬಾರಿಸ್. ಹೌದಾ. ಸ್ಯಾಂಟಿನೆಲ್, ಒಂಗೆ, ಶಂಪನ್, ನಿಕೋಬಾರಿಸ್, ಅಂಡಮಾನೀಸ್ ಇವೆಲ್ಲ ನೋಡಿ ಎಲ್ಲೆಲ್ಲಿ ಬರ್ತಾರಂತ ನಾನು ಏನ್ ಮಾಡಿದೀನಿ ಇಲ್ಲಿ ಕನ್ಸಿಡರ್ ಮಾಡಿದೀನಿ, ಗೊತ್ತಿಲ್ಲ, ವೆರಿ ಇಂಪಾರ್ಟೆಂಟ್. ಈ ಅಂಡಮಾನ್ನೇ ಬರೋರೆಲ್ಲ ಏನು ನಿಗ್ರೋಸ್. ನಿಕೋಬಾರ್ನೇ ಬರೋರು ಇವರಿಬ್ರೇನು ನಿಕೋಬಾರಿಸ್, ಶೋಂಪೆನ್, ಮಂಗೋಲಾಯ್ಡ್ಸ್. ಹೌದಾ. ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಾವು ಲಕ್ಷದ್ವೀಪ ನೋಡೋಣ. ಪೂರ್ತಿ ಸಿಕ್ತು ನಿಮಗೆ ಮಾಹಿತಿ. ನಾ ಯಾವ ಚಾನಲ್ ಬಿಟ್ಟಿಲ್ಲ, ನಿಮ್ಗೆ ಎರಡೇ ಗೊತ್ತು. 10 ಡಿಗ್ರಿ, ಒಂದು ಡಾಂಕನ್ ಪ್ಯಾಸೇಜ್. ಇಲ್ಲ ಕೋಕೋ ಚಾನಲ್ ಹೇಳಿದೆ, ಸಂಬ್ರಾರೋ ಚಾನಲ್ ಹೇಳಿದೆ, ಅಲೆಕ್ಸಾಂಡರ್ ಚಾನಲ್ ಹೇಳಿದೆ, ಜಾರ್ಜಸ್ ಚಾನಲ್ ಹೇಳಿದೆ, 6 ಡಿಗ್ರಿ ಚಾನಲ್ ಹೇಳಿದೆ, ಎಲ್ಲಾ ಚಾನಲ್ಸ್ ಸಹ ಹೇಳಿದೀನಿ. ಎಲ್ಲ ನ್ಯಾಷನಲ್ ಪಾರ್ಕ್ ಹೇಳಿದೀನಿ, ಎಲ್ಲ ವೈಲ್ಡ್ ಲೈಫ್ ಸೆಂಚುರಿ ಹೇಳಿದೀನಿ. ಅಂಡಮಾನ್ ನಿಕೋಬಾರ್ ಯಾಕೆ ಇಂಪಾರ್ಟೆಂಟ್ ಅನ್ನು ಹೇಳಿದೀನಿ. ಅಲ್ಲಿ ಬರುವ ಬಯೋಸ್ಫಿಯರ್ ರಿಸರ್ವರ್ಸ್ ಹೇಳಿದೀನಿ. ಅಲ್ಲಿ ಬರುವ ಪಕ್ಷಿ ಪ್ರಾಣಿಗಳನ್ನು ಸಹ ನಿಮಗೆ ಹೇಳಿದೀನಿ. ಪ್ರತಿಯೊಂದನ್ನು ಸಹ ನಾನು ನಿಮಗೆ ಎಲ್ಲಾ ಮಾಹಿತಿಯನ್ನು ಕೊಟ್ಟಿನಿ. ನಿಮಗೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂಡಮಾನ್ ನಿಕೋಬಾರ್ ಮೇಲೆ ಪ್ರಶ್ನೆ ಮಿಸ್ ಆಗಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಏಪ್ರಿಲ್ 10ನೇ ತಾರೀಕಿನಂದು ಅಗ್ನಿವೀರ್ ಬ್ಯಾಚ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಗ್ನಿವೀರ್ ಬ್ಯಾಚ್ ಪ್ರಾರಂಭ ಮಾಡ್ತಿದ್ವಿ. ಓಕೆ. ನಿಮ್ಮ ಪ್ರತಿಯೊಂದು ಸ್ನೇಹಿತರಿಗೆ ತಿಳಿಸಿ. ಎಲ್ಲರಿಗೂ ಧನ್ಯವಾದ.